Praise the Lord. Hallelujah. Thank you, Jesus. Praise the Lord. Thank you, Lord. Hallelujah. Praise the Lord. Hallelujah. Hallelujah. Thank you, Jesus. Thank you, Jesus. Hallelujah. 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 Thank you, Lord. Thank you, Jesus. Thank you, Jesus. Hallelujah. Thank you, Father. ಪ್ರಾರ್ಥನೆ ಮಾಡೋಣ. ದೇವ ಸಮ್ಮುಖದಲ್ಲಿ ಈ ದಿನದ ಆರಾಧನೆಯನ್ನು ಒಪ್ಪಿಸಿಕೊಟ್ಟು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. Thank you, Father. Hallelujah. Hallelujah. Praise the Lord. Hallelujah. Thank you, Jesus. Thank you, Jesus. Lord, we worship you. Lord, we praise you, Lord. Lord, we glory your name, Jesus. Hallelujah. Thank you, Jesus. Thank you, Jesus. Thank you, Jesus. Hallelujah. Praise the Lord. Praise the Lord. Praise the Lord. Praise the Lord. Thank you, Father. Thank you, Father. Hallelujah. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಆಶೀರ್ವಾದ ಸಮಯಕ್ಕಾಗಿ ಸ್ತೋತ್ರ. ನನ್ನ ನಾಡನ ಮಹಿಮೆಗಾಗಿ ನಮ್ಮ ಸಮೂಹದಲ್ಲಿ ದೇವರೇ ನಾವು ಕೂಡಿ ಬರುವಂತೆ ದೇವರು ದಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಮನೆ ಮನೆಯಲ್ಲಿ ದೇವರೇ ಫೇಸ್ಬುಕ್ ಮೂಲಕವಾಗಿ ಆರಾಧನೆ ಲೈವ್ ಸ್ಟ್ರೀಮ್ನಲ್ಲಿ ಭಾಗವಹಿಸಬೇಕೆಂದು ಕರ್ತನೆಯನ್ನು ನೀಡಿದ ದಯಕ್ಕಾಗಿ ಸ್ತೋತ್ರ. ಕೂಡಿ ಬಂದಿದ್ದ ಇದನ್ನು ನೋಡುತ್ತಾ ಇರುವ ಪ್ರತಿಯೊಬ್ಬರಿಗಾಗಿ ಒಂದು ಸ್ತೋತ್ರ ಮಾಡುತ್ತೇನೆ. ಅವರ ವೈಯಕ್ತಿಕ ಕುಟುಂಬ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು ಪಡೆಯುವಂತೆ ಕರ್ತನೇ ಅವರಿಗೆ ಕೃಪೆ ಮಾಡಬೇಕೆಂದು ನಿಮ್ಮ ಪರಿಶುದ್ಧಾಸ್ತ್ರ ನಿನ್ನ ನಾಮವನ್ನು ಮಹಿಮೆ ಹೊಂದುವಂತೆ ದೊಡ್ಡದಾದ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಇವತ್ತು ಅವರು ಹೊಂದುವಂತೆ ದಿನದ ಆರಾಧನೆಯನ್ನು ಕರ್ತನೇ ನೀನು ಆಶೀರ್ವದಿಸಬೇಕೆಂದು ಆಶೀರ್ವದಿಸು. ನಿನ್ನ ನಾಮವನ್ನೇ ಮಹಿಮಿಸು. ವಿಶೇಷವಾಗಿ ಆರಾಧನೆಯಲ್ಲಿ ಬಂದು ಭಾಗವಹಿಸಬೇಕೆಂದು ಪ್ರತಿಯೊಬ್ಬರನ್ನು ಕರೆಸು. ನಾಮವನ್ನು ಮಹಿಮೆಪಡಿಸು. ಆರಾಧನೆ ವಿರೋಧವಾಗಿ ಹೇಳುವ ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಲಯ ಮಾಡುತ್ತೇವೆ ದೇವರೇ. ಎಲ್ಲ ದೂರ ಮಾಡಿ ಎಲ್ಲವನ್ನು ಅನುಸಂಧವಾಗಿ ನಡೆಸಿಕೊಳ್ಳುವ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಬೇಕು. ಸ್ತುತಿಯು ಧನವು ಮಾನವೂ ಯೇಸುವಿನ ನಮ್ಮದಾದ ನಾಮದಲ್ಲಿ ಬೇಡುವುದಕ್ಕೆ ತಂದೆಯೇ, ಆಮೆನ್. Amen. Amen. Thank you. Hallelujah. Okay, ಆರಾಧನೆಗೆ ಆರಂಭವಾಗಿ ಕೆಲವು ಹಾಡುಗಳನ್ನು ನೋಡೋಣ. ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೀಗೆ ಹೇಳಪ್ಪ ಎಂಬ ಹಾಡನ್ನು ಹಾಡೋಣ. Hallelujah. ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಳಪ್ಪ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ
ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ನೀ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀರಳು ಮಾರೆಲ್ಲ ಹರ್ಷಾನಂದ, ನೀರಳು ಮಾರೆಲ್ಲ ಹರ್ಷಾನಂದ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಲ್ಲಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಲ್ಲಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ಈ ಹಾಡು ನಿನಗಾಗಿಯೇ, ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ, ಹಾಡುವೆನು ನನ್ನೇಸುವೆ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ನೀವೆಷ್ಟು ಒಳ್ಳೆಯಪ್ಪ, ನಿನ್ ಪ್ರೀತಿ ಹೇಗೇನಪ್ಪ. ಹಲ್ಲೆಲೂಯಾ. ಇದು ತಮಿಳುನಾಡನ್ನು ಹಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಹಾಡು. We all knew this song. Song number 224. ஜெபத்தோட்ட ஜெய கீதைகள். அனைத்தையும் செய்து முடிக்கும் ஆற்றல் உள்ளவரே, நீ நினைத்தது ஒரு நாளும் ತಡೆಯಬಾರದು. ದೇವರು ಅನ್ನಿಸಿದ ಒಂದು ದಿನವೂ ತಡೆಯಾಗುವುದಿಲ್ಲ. Okay, nobody can change when God decided. அனைத்தையும் செய்து முடிக்கும் ஆற்றல் உள்ளவரே, நீ நினைத்தது ஒரு நாளும் தடைபடாதையா. அனைத்தையும் செய்து முடிக்கும் ஆற்றல் உள்ளவரே, நீ நினைத்தது ஒரு நாளும் தடைபடாதையா. நீர் முடிவெடுத்தால் யார்தான் மாற்ற முடியும்? நீர் முடிவெடுத்தால் யார்தான் மாற்ற முடியும்? எனக்கென முன் குறித்த எதையுமே, எனக்கென முன் குறித்த எதையுமே
அனைத்தையும் செய்து முடிக்கும் ஆற்றல் உள்ளவரே, நீ நினைத்தது ஒரு நாளும் தடைபடாதையா. நான் எம்மாத்திரம் ஒரு பொருட்டாய் எண்ணுவதற்கு, நான் எம்மாத்திரம் ஒரு பொருட்டாய் எண்ணுவதற்கு, காலைதோறும் கண்ணோக்கி பார்க்கிறீர், காலைதோறும் கண்ணோக்கி பார்க்கிறீர், நிமிடந்தோறும் விசாரித்து மகிழ்கிறீர், நிமிடந்தோறும் விசாரித்து மகிழ்கிறீர். உமக்கே ஆராதனை என் உயிருள்ள நாளெல்லாம், உமக்கே ஆராதனை என் உயிருள்ள நாளெல்லாம். என்னை புடமிட்டார் பொன்னாக துலங்கிடுவேன், என்னை புடமிட்டார் பொன்னாக துலங்கிடுவேன். நான் போகும் பாதைகளை அறிந்தவரே, நான் போகும் பாதைகளை அறிந்தவரே, உங்கள் சொல்லைத்தானே உணவு போல காத்துக்கொண்டேன், உங்கள் சொல்லைத்தானே உணவு போல காத்துக்கொண்டேன். உமக்கே ஆராதனை என் உயிருள்ள நாளெல்லாம், உமக்கே ஆராதனை என் உயிருள்ள நாளெல்லாம். நான் எண்ணி முடியா அதிசயம் செய்பவரே, நான் எண்ணி முடியா அதிசயம் செய்பவரே, காயப்படுத்தி கட்டு போடும் கர்த்தரே, காயப்படுத்தி கட்டு போடும் கர்த்தரே, என்னை அடித்தாலும் அணைக்கின்ற அன்பரே, என்னை அடித்தாலும் அணைக்கின்ற அன்பரே, உமக்கே ஆராதனை என் உயிருள்ள நாளெல்லாம், உமக்கே ஆராதனை என் உயிருள்ள நாளெல்லாம். என் மீட்பரே, உயிரோடு இருப்பவரே, என் மீட்பரே, உயிரோடு இருப்பவரே, இறுதி நாளில் மண்ணில் வந்து நிற்பதை, இறுதி நாளில் மண்ணில் வந்து நிற்பதை, என் கண்கள் தானே அந்நாளில் காணுமே, என் கண்கள் தானே அந்நாளில் காணுமே. எப்போது வருவீரையா, என் உள்ளம் ஏங்குதையா, எப்போது வருவீரையா, என் உள்ளம் ஏங்குதையா. அனைத்தையும் செய்து முடிக்கும் ஆற்றல் உள்ளவரே, நீர் நினைத்தது ஒரு நாளும் தடைபடாதையா. அனைத்தையும் செய்து முடிக்கும் ஆற்றல் உள்ளவரே, நீர் நினைத்தது ஒரு நாளும் தடைபடாதையா. அல்லேலூயா. ಇನ್ನೊಂದು ಕನ್ನಡ ಹಾಡೋಣ. ದೇವರು ನಮ್ಮ ಮಹಿಮೆಗಾಗಿ ಉಸಿರಿರುವ ದಿನವೆಲ್ಲ, ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವೆ ಆರಾಧನೆ, ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ
ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ನನ್ನ ಬಂಡೆಯೇ ಆರಾಧನೆ. ನನ್ನ ಕೋಟೆಯೇ ಆರಾಧನೆ. ನನ್ನ ಬಂಡೆಯೇ ಆರಾಧನೆ. ನನ್ನ ಕೋಟೆಯೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ದುರ್ಗವೇ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ದುರ್ಗವೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಅಪ್ಪ ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಸರ್ವಶಕ್ತನೇ ಆರಾಧನೆ. ಸರ್ವ ಸೃಷ್ಟಿಯೇ ಆರಾಧನೆ. ಸರ್ವಶಕ್ತನೇ ಆರಾಧನೆ. ಸರ್ವ ಸೃಷ್ಟಿಯೇ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ
ಸ್ತೋತ್ರಿಸಿ ದೇವರನ್ನು ಆರಾಧನೆ ಮಾಡೋಣ. ಹಲ್ಲೆಲೂಯಾ. ಆರಾಧನೆ ಎಂಬುದು ನಮ್ಮನ್ನು ದೇವರಿಗೆ ಬಲಿಯಾಗಿ ಅರ್ಪಿಸುವುದು. ಹಲ್ಲೆಲೂಯಾ. ನಾವೆಲ್ಲ ಹೃದಯದ ಆಳದಿಂದ ಕರ್ತನೇ ನನ್ನನ್ನು ಅರ್ಪಿಸಿ ನಿಮ್ಮನ್ನು ಆರಾಧಿಸುತ್ತೇನೆ ದೇವರೇ. ನಮ್ಮ ಬಲಿಯನ್ನು ದೇವರು ಅರಿದು ಅದನ್ನು ಅಂಗೀಕರಿಸುವಂತೆ ನಾವೆಲ್ಲರ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಮ್ಮ ಬಳಿ ದೇವರಿಗೆ ಸುವಾಸನೆಯಾಗಿರಲಿ, ನಮ್ಮ ಬಳಿ ದೇವರಿಗೆ ಸುವಾಸನೆಯಾಗಿರಲಿ. ಹಲ್ಲೆಲೂಯಾ ಕರ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವೇ ನಿಮಗೆ.
ಬರಕಾಲದಂತೆ ಇದ್ದಿದ್ದ ಈ ಲಾಕ್ಡೌನ್ ಅಲ್ಲಿ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ವಾಗ್ದಾನದಂತೆ ನಮ್ಮನ್ನು ಅರಣ್ಯದಲ್ಲಿ ಘೋಷಿಸುವ ದೇವರು ಇಸ್ರಾಯೇಲ್ ಜನರನ್ನು ಅರಣ್ಯದಲ್ಲಿ ಘೋಷಿಸಿದಂತೆ ನಮಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಪೂರೈಸಿ ನಮಗೆ ಬೇಕಾಗಿರುವ ಎಲ್ಲವನ್ನು ನಮಗೆ ಕೊಟ್ಟು ನಮ್ಮನ್ನು ದೇವರು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡಾಡೋಣ, ಆತನ ನಾಮವನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ದೇವರೇ ನಿಮಗೆ ಕೋಟಿ ಸ್ತೋತ್ರಪ್ಪ. ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ದೇವರೇ. ನಿಮ್ಮ ನಾಮವನ್ನು ಮೇಲೆ ಹತ್ತಿಸುತ್ತೇವೆ ದೇವರೇ. ಅಲ್ಲೆಲ್ಲೂ ಎಲ್ಲ ಸ್ತುತಿಗೆ ಘನಕ್ಕೆ ಮಹಿಮೆಗೆ ನಿನ್ನ ಪಾತ್ರನಪ್ಪ. ನಿಮ್ಮನ್ನೇ ನಾವು ಆರಾಧಿಸುತ್ತೇವೆ, ನಿಮ್ಮನ್ನೇ ಕೊಂಡಾಡುತ್ತೇವೆ, ನಿಮ್ಮನ್ನೇ ಹೊಗಳುತ್ತೇವೆ ಸ್ವಾಮಿ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ಹಸ್ತದಲ್ಲಿ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ಕೃಪೆ ಮಾಡಿದಕ್ಕಾಗಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವೆ ದೇವರೇ. ನಿಮ್ಮ ಪಾದದಲ್ಲಿ ಕುಳಿತು ನಿಮ್ಮನ್ನು ಸ್ತೋತ್ರ ಮಾಡುವಂತೆ ಸ್ತುತಿಸುವಂತೆ ದಯ ಮಾಡಿದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಈ ಲೈವ್ ಸ್ಟ್ರೀಮ್ ಅಲ್ಲಿ ಯಾರೆಲ್ಲ ಭಾಗವಹಿಸಿ ನೋಡುತ್ತಾ ಇದ್ದಾರೋ, ಆರಾಧಿಸುತ್ತಾ ಇದ್ದಾರೋ ಪ್ರತಿಯೊಬ್ಬರು ನೀನು ಆಶೀರ್ವದಿಸಬೇಕಂತ ನಾನು ಬೇಡುತ್ತೇನಪ್ಪ. ಆರಾಧನೆಯನ್ನು ಸಂಪೂರ್ಣವಾಗಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತೇವೆ ಸ್ವಲ್ಪ ದೇವರೇ. ನಿಮ್ಮನ್ನು ಆರಾಧನೆ ಮಾಡುವುದಕ್ಕೆ ದಯ ಮಾಡಿದಕ್ಕಾಗಿ ಸ್ತೋತ್ರ. ಸ್ತುತಿ ಗಾನ ಮಾನ ಮಗಿವು ನಿಮಗೆ ಸಲ್ಲಿಸಿ ಯೇಸುವಿನ ಉದಾರ ನಾಮದಲ್ಲಿ ನಿಮ್ಮನ್ನೇ ಆರಾಧಿಸುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವನಾಮಕ್ಕಾಗಿ ಆತನ ಸಮ್ಮುಖದಲ್ಲಿ ಕರ್ತನ ದಿನದಲ್ಲಿ ಸೇರಿ ಬರುವಂತೆ ದಯ ಮಾಡಿದ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. We always praise to the Lord because God each and every day given the privilege to have Him and to praise the Lord for all the things He made for us. So we always praise the Lord. Okay, today and now we're going to read the Psalms. Today we taken the scripture for the reading, Psalms chapter 91. Okay, ನಮ್ಮ ಮಧ್ಯದಲ್ಲಿ ಎತ್ತಿ ಓದುವಾಗ ನಾವು ಓದೋಣ. ಓಕೆ ಓಕೆ ವಿ ವಿಲ್ ರೀಡ್ ಎಸ್ ರೆಸ್ಪಾಂಡಿಂಗ್ ವರ್ಡ್ಸ್. ಒಂದು ವಾಕ್ಯ ಓದುವಾಗ ನಾವು ಇನ್ನೊಂದು ವಾಕ್ಯ ಅಂತ ಓದೋಣ. ಓದುವುದಕ್ಕೆ ಆರೈಸಿಕೊಂಡಿರುವ ವೇದ ಪಾಠ ಒಂದು ನಿಮಿಷ. ಓದುವುದಕ್ಕೆ ಆರೈಸಿಕೊಂಡಿದ್ದ ಕೀರ್ತನೆ ಭಾಗವು ಕೀರ್ತನೆ 91. ಮಧ್ಯದಲ್ಲಿ ಎತ್ತಿ ಓದ್ತಾರೆ, ನಾವು ಜೊತೆಯಲ್ಲಿ ಎಲ್ಲರೂ ಓಕೆ. He who dwells in the shelter of the Most High will abide in the shadow of the Almighty. I will say to the Lord, my refuge and my fortress, my God in whom I trust. For He will deliver you from the snare of the fowler and from the deadly pestilence. He will cover you with His pinions, and under His wings you will find refuge. In faithfulness is a shield and a buckler. You will not fear the terror of the night, nor the arrow that flies by day, nor the pestilence that stalks in darkness, nor the destruction that wastes at noonday. 1,000 may fall at your side, 10,000 at your right hand, but it will not come near you. You will only look with your eyes and see the victims of the wicked. Because you have made the Lord your dwelling place, the Most High, who is my refuge. No evil shall be allowed to befall you, no plague come near your tent. For He will command His angels concerning you to guard you in all your ways. And their hands they will bear you up, lest you strike your foot against a stone. You will tread on the lion and adder the young lion, and the serpent you will trample underfoot. Because he holds fast to me in love, I will deliver him, I will protect him, because he knows my name. Okay. Will he calls to me, I will answer him, I will be with him in trouble, I will rescue him and honor him.
with long life I will satisfy him and show him my salvation. Amen. ಕೀರ್ತನೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ 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 ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. Hallelujah. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಲ್ಲಿ ನಾನು ನಂಬುತ್ತಾ ಇದ್ದೀನಿ. ದಿಸ್ ಇಸ್ ದ ಲಾಸ್ಟ್ ವೀಕ್ ವಿ ಆರ್ ವರ್ಷಿಪಿಂಗ್ ಅಟ್ ಹೋಮ್. ಇದೇ ನಾವು ಕೊನೆಯ ವಾರ ಅನಿಸ್ತಾ ಇದ್ದೀನಿ ನಾವು ಮನೆಯಲ್ಲಿ ಕೂಡಿ ಆರಾಧಿಸೋದು. ದೇವರು ಸಿದ್ಧವಾದರೆ ಫ್ರಮ್ ದ ನೆಕ್ಸ್ಟ್ ವೀಕ್ ವಿಲ್ ವರ್ಷಿಪ್ ದ ಹೌಸ್ ಆಫ್ ದ ಲಾರ್ಡ್. ದೇವರ ಮನೆಯಲ್ಲಿ ಸೇರಿ ನಾವು ಆರಾಧಿಸಬಹುದು. ಓಕೆ, ಹೌಸ್ ಆಫ್ ದ ಲಾರ್ಡ್ ಅಂತ ಹೇಳುವಾಗ ಅದು ನಮ್ಮ ಶರೀರವನ್ನೇ ನಮ್ಮನ್ನೇ ಕುರಿತದೆ. ಆದರೂ ದೇವರ ಸಭೆಯಾಗಿ ಸೇರಿ ಬಂದು ಆರಾಧಿಸುವಂತ ಒಂದು ಸ್ಥಳ. ಓಕೆ, ಹಲ್ಲೆಲೂಯಾ. ದೇವರು ನಮಗಾಗಿ ಕೊಟ್ಟಿರೋದು, ಆದ್ದರಿಂದ ಅದಕ್ಕಾಗಿ ಪ್ರಾರ್ಥಿಸಿರಿ. ಕರ್ತರಲ್ಲಿ ನಂಬಿಕೆ ಇಡುವ ನಮಗೆ ದೇವರು ದಯ ಮಾಡುತ್ತಾರೆ. ಓಕೆ, ಮತ್ತು ನೀವೆಲ್ಲ ಸುಖವಾಗಿದ್ದೀರಿ ಎಂದು ನಾನು ದೇವರಲ್ಲಿ ನಂಬುತ್ತೇನೆ. ಈ ವಾರ ನಡೆಯಬೇಕಾಗಿರುವ ಕಾರ್ಯಗಳು ಆಲ್ಮೋಸ್ಟ್ ಪ್ರೇಯರ್, ಲಾಸ್ಟ್ ವೀಕ್ ಪ್ರೇಯರ್ ಇದ್ದಿಲ್ಲ, ಕಾರಣ ಲಾಸ್ಟ್ ವೀಕ್ ನಾನು ಸ್ವಲ್ಪ ಆಚೆ ಹೋಗಬೇಕಂದಿತ್ತು. ಅದು ಈ ವಾರದಲ್ಲಿ ನಡೆಯಬೇಕಾಗಿರುವ ಪ್ರೇಯರ್ ರೆಗ್ಯುಲರ್ ಆಗಿ ನಡೆಯುತ್ತದೆ. ನೈಟ್ 8 to 9 o'clock ನಾವು ಪ್ರೇಯರ್ ಮಾಡೋಣ ಝೂಮ್ ಮೂಲಕವಾಗಿ. ಆಮೇಲೆ ಬೈಬಲ್ ಸ್ಟಡಿ ಇದೆ, ಫಾಸ್ಟಿಂಗ್ ಪ್ರೇಯರ್. ಮೋಸ್ಟ್ಲಿ ಈ ವಾರ ಫಾಸ್ಟಿಂಗ್ ಪ್ರೇಯರ್ ಚರ್ಚಲ್ಲಿ ಇರಬಹುದು. ಮನೆಯಲ್ಲಿರುವವರು ಬಂದು ಚರ್ಚಲ್ಲಿ ಭಾಗವಹಿಸಬಹುದು. ದೇವರು ತಮ್ಮನ್ನು ಆಶೀರ್ವದಿಸುತ್ತಾರೆ. ನೆಕ್ಸ್ಟ್ ಸಂಡೇ ನಾವು ಇಷ್ಟುವರೆಗೆ ಕಾರ್ಯವನ್ನು ದೇವರು ನಮಗೆ ದಯಪಾಲಿಸುವಂತವರಾಗಿ ಆರಾಧನೆ ಮಾಡುವಂತೆ ದೇವರು ದಯ ಮಾಡುತ್ತಾರೆ. ಸಂಡೇ ನಾವು ಸಭೆಯಲ್ಲಿ ಸೇರಿ ದೇವರನ್ನು ಆರಾಧಿಸುತ್ತೇವೆ ಎಂದು ದೇವರನ್ನು ನಂಬುತ್ತೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಸಭೆಗಾಗಿ, ದೇಶಕ್ಕಾಗಿ, ರಕ್ಷಣೆ ಹೊಂದಿದ ಪ್ರತಿಯೊಂದು ಪರಿಶುದ್ಧ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಕರ್ತವ್ಯ, ವಿ ಶುಡ್ ಪ್ರೇ ಫಾರ್ ಎವ್ರಿಬಡೀಸ್. ಇದು ದೇವರ ಸಿದ್ಧವಾಗಿದೆ, ಅದಕ್ಕೆ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಓಕೆ, ಹೀಗೆ ಕರ್ತನ ಮಹಿಮೆಗಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಟ್ರಾನ್ಸ್ಲೇಟ್ Hallelujah. So today God given us a word for the meditation. Matthew chapter 26 verse 6 and 7. This is what incident we are going to meditate. ಈ ದಿನ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟಿರುವ ವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ 26ನೇ ಅಧಿಕಾರ 6-7ನೇ ವಚನ. Actually, here this is one incident. This incident we are going to meditate. ಇಲ್ಲಿ ಒಂದು ಸಂಭವವನ್ನು ನಾವು ಕಾಣಬಹುದು. ಈ ಸಂಭವವನ್ನು ನಾವು ಧ್ಯಾನಿಸೋಣ. Okay. இந்த சம்பவம் எல்லா 4 ಗಾಸ್ಪಲ್ನಲ್ಲಿ சொல்லப்பட்டிருக்கிறது. ಈ ಒಂದು ಸಂಭವವು 4 ಸುವಾರ್ತೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. Okay, this incident mentioning 4 gospels. ಈ ಒಂದು ಸಂಭವವನ್ನು 4 ಸುವಾರ್ತೆಗಳನ್ನು ನಾವು ಕಾಣಬಹುದು. But different views. ಆದರೆ ವ್ಯತ್ಯಾಸಕರವಾದಂತ ಒಂದು ದೃಷ್ಟಿಕೋನದಲ್ಲಿ ನಾವು ಇದನ್ನು ನೋಡಬಹುದು. Okay, ஒரே ಇದು சொல்லப்படுறது ನಾವು ಒಂದು ವ್ಯತ್ಯಾಸமா இருக்கு. ಒಂದೇ ಸಂಭವವು ಆದರೆ ಒಂದು 4 ದೃಷ್ಟಿಕೋನದಲ್ಲಿ ನೋಡುವಂತದ್ದು. ಇದು நம்முடைய வாழ்க்கைக்கு ரொம்ப பிரயோஜனமா இருக்கும். ನಾನು ಧ್ಯಾನಿಸಕ್ಕೆ ಆಸೆಪಡ್ತೀನಿ. ಇದು ನಮ್ಮ ಜೀವಿತಕ್ಕೆ ಪ್ರಯೋಜನಕರವಾಗಿರುವುದರಿಂದ ಇದನ್ನು ಧ್ಯಾನಿಸುವಂತ ಇಷ್ಟಪಡುತ್ತೇನೆ. Actually, every Sunday when we gather together in the church, ಪ್ರತಿ ಭಾನುವಾರ ನಾವು ಸಭೆಯಲ್ಲಿ ಸೇರಿ ಬರುವಾಗ ಅದು the Sunday that is called spiritual food. ಭಾನುವಾರ ಸಿಗುವಂತದ್ದು ನಮಗೊಂದು ಆತ್ಮಿಕ ಆಹಾರ. ಓಕೆ, ಇದು ಒಂದು ಆವಿಕುರಿಯ ಮನ್ನಾ. ಇದು ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಆಹಾರವನ್ನು. ಅದ ಬೈಬಲ್ ಪಡಿ ಇದ ಟ್ರೂತ್. ಇದು ಸತ್ಯವೇದತೆ, ಇದೆ ನಿಜ. ಆವಿಕುರಿಯ ಮನ್ನಾನ என்ன ಅರ್ಥ? ಆದ್ರೆ ಆತ್ಮಿಕ ಆಹಾರ ಅಂದರೆ ಅರ್ಥವೇನು? ಅದನ್ನ ಹೃದಯ ಸಂತೋಷ ಪಡುகிற
அளவுக்கு நமக்கு கொடுக்கப்படுகிற சாப்பாடு இல்லை. ನಮ್ಮ ಹೃದಯವು ಸಂತೋಷಿಸುವಂತೆ ಮಾತ್ರ ನಮಗೆ ಕೊಡಲ್ಪಡುವಂತ ಆಹಾರ ಅಲ್ಲ. This food is not encourage the souls in our souls. ಈ ಒಂದು ವಾಕ್ಯಗಳು ಕೇವಲ ನಮ್ಮ ಒಂದು ಆತ್ಮದ ಉತ್ತೇಜನಕ್ಕಾಗಿ ಕೊಡಲ್ಪಡುವಂತ ವಾಕ್ಯವಲ್ಲ. Okay, what is that manna? ಆದರೆ ಆದ್ದರಿಂದ ಈ ನಿಜವಾಗಿಯೂ ಆತ್ಮಿಕ ಆಹಾರವೆಂದರೆ ಏನು? அப்போ இங்க ஆவிக்குரிய பிரகாரமா கர்த்தருடைய வசனம் தேவ ஜனங்களுக்கு கொடுக்கப்படுகிறது என்ற வசனத்துடைய அர்த்தம் என்னன்னா, each and every day they reformation to the Lord. ದೇವರ ವಾಕ್ಯಗಳು ದೇವ ಜನರಿಗೆ ಕೊಡಲ್ಪಡುವಂತ ಉದ್ದೇಶವೇನೆಂದರೆ ಅನುದಿನವೂ ನಾವು ರೂಪಾಂತರಗೊಳ್ಳುತ್ತೇವೆ. Hallelujah. That is the food of spirit. ಇದೇ ನಿಜವಾದ ಆತ್ಮಿಕ ಆಹಾರ. அப்போ ஒவ்வொரு நாளும் நாம ஆவிக்குரிய வாழ்க்கையில இன்னும் மறுரூபம் இன்னும் ஆண்டவருடைய சாயலுக்கு நேராய் மாறுவது. ನಾವು ಒಂದೊಂದು ದಿನವೂ ನಮ್ಮ ಆತ್ಮಿಕ ಜೀವಿತದಲ್ಲಿ ರೂಪಾಂತರ ಹೊಂದಿ ನಾವು ದೇವರ ಒಂದು ಹೋಲಿಕೆಯಂತೆ ಮಾರ್ಪಡುವ. Somebody may thought that when we attend the church that day, given that the food is encouraging our spirit. ಅದು ಕೆಲವರು ನೆನೆಸಬಹುದು ನಾವು ಸಭೆಗೆ ಹೋಗುವಾಗ ಕೊಡುವಂತ ವಾಕ್ಯವು ನಮ್ಮನ್ನು ಉತ್ತೇಜನ ಪಡಿಸುವಂತೆ ಇರಬೇಕು ಎಂಬುದಾಗಿ. In the Bible there is never mentioned. ಆದರೆ ಸತ್ಯವೇದದಲ್ಲಿ ಆ ರೀತಿಯಾದಂತ ಕಾರ್ಯವು ಬರೆಯಲ್ಪಟ್ಟಿಲ್ಲ. ஆனா ஆவிக்குரிய மன்னான்னு சொல்றது ಆತ್ಮಿಕ ಆಹಾರ ಅಂತ ಹೇಳುವಂತದ್ದು ஒவ்வொரு நாளும் தேவ சாயலுக்கு நேராய் மாற்றுவது. ನಮ್ಮನ್ನ ಒಂದೊಂದು ದಿನವೂ ದೇವರ ಹೋಲಿಕೆಯಂತೆ ಮಾರ್ಪಡಿಸುವಂತದ್ದು. விசுவாசத்தை அதிகரிக்கிறது. ನಮ್ಮ ನಂಬಿಕೆಯನ್ನು ಹೆಚ್ಚಳಪಡಿಸುವಂತದ್ದು. அன்பை அதிகரிக்கிறது. ನಮ್ಮಲ್ಲಿರುವ ಪ್ರೀತಿಯನ್ನು ಹೆಚ್ಚಳಪಡಿಸುವಂತದ್ದು. சொல்லப்போனால் பிதாவினுடைய சாயலுக்கு ஒப்பாய் நம்மை மாற்றுகிறது தான் கர்த்தருடைய மன்னா. ತಂದೆಯ ಸ್ವರೂಪದಂತೆ ನಮ್ಮನ್ನ ಮಾರ್ಪಡಿಸುವಂತದ್ದೇ ದೇವರ ವಾಕ್ಯಗಳು, ಆಧುನಿಕ ಆಹಾರ. அதே ஆண்டவருடைய சித்தம். ಇದೇ ದೇವರ ಚಿತ್ತವಾಗಿದೆ. அப்போ அது அந்த மன்னா தேவ ஜனங்களுக்கு கொடுக்கப்படும் பொழுது தேவ ஜனங்கள் கடவுளுடைய சித்தத்தை போல தேவனுடைய சாயலாய் ஒவ்வொரு வாரமும் அவர்கள் மாற்றப்படுவார்கள். ಈ ವಾಕ್ಯಗಳು ದೇವ ಜನರಿಗೆ ಕೊಡಲ್ಪಡುವಾಗ ಒಂದೊಂದು ವಾರವೂ ಕೂಡ ಜನರು ದೇವರ ಹೋಲಿಕೆಯಂತೆ ರೂಪಾಂತರಗೊಳ್ಳುತ್ತಾರೆ. See, that the mind we should have and come and participate in the church. ಈ ಒಂದು ಉದ್ದೇಶದಿಂದ ನಾವು ಸೇರಿ ಬಂದು ಸಭೆಯಲ್ಲಿ ಭಾಗವಹಿಸಬೇಕು. Hallelujah. 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 அதனால இன்றைக்கு ஆண்டவருடைய மன்னாவை கர்த்தர் நமக்கு தருகிறார். அந்த ಈ ದಿನವೂ ನಮ್ಮ ಆತ್ಮಿಕ ಆಹಾರವನ್ನು ದೇವರು ನಮಗೆ ಕೊಡುತ್ತಾರೆ. ಓಕೆ, ಮತ್ತಾಯ ಸುವಿಶೇಷ ಪುಸ್ತಕ 26 அதிகாரத்துல 6 ವಚನமும் 7 ವಚನமும். ಮತ್ತಾಯನ ಸುವಾರ್ತೆ 26ನೇ ಅಧಿಕಾರ 6-7 ವಚನ. ಯೇಸು ಬೇತಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿದ್ದನು. ಆತನು ಅಲ್ಲಿ ಊಟಕ್ಕೆ ಕುಳಿತಿದ್ದಾಗ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ತೈಲದ ಭರಣಿಯೊಂದಿಗೆ ಆತನ ಬಳಿಗೆ ಬಂದು ಅದನ್ನು ಆತನ ತಲೆಯ ಮೇಲೆ ಹೊಯ್ದಳು. ಆದರೆ ಆತನ ಶಿಷ್ಯರು ಇದನ್ನು ನೋಡಿ ಕೋಪಗೊಂಡು, ಈ ನಷ್ಟವು ಯಾವ ಉದ್ದೇಶಕ್ಕೆ? ಯಾಕೆಂದ್ರೆ ಈ ತೈಲವನ್ನು ಹೆಚ್ಚಿನ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಆದರೆ ಯೇಸು ಅದನ್ನು ತಿಳಿದವನಾಗಿ ಅವರಿಗೆ, ಈ ಸ್ತ್ರೀಗೆ ನೀವು ಯಾಕೆ ತೊಂದರೆ ಪಡಿಸುತ್ತೀರಿ? ಯಾಕೆಂದ್ರೆ ಈಕೆಯು ನನಗಾಗಿ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಸಂಗಡ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಸಂಗಡ ಇರುವುದಿಲ್ಲ. ஓகே, அப்போ ஆண்டவராக இயேசு கிறிஸ்து இங்க என்ன சொல்றாருன்னா, இயேசு கிறிஸ்து சீமோன் லெப்பர்னா ஒரு குஷ்டரோகியா இருந்த ஒரு சீமோனுடைய வீட்டுல பெத்தானியாவில் ஆகாரத்திற்காக அவர் வந்து சாப்பாடு டேபிள்ல அந்த டைனிங்ல உட்கார்ந்து இருக்கும் பொழுது ஒரு ஸ்திரீ, அந்த ஸ்திரீ பேர் வந்து மேரி. ಈ ಒಂದು ಸಂಭವ ಏನೆಂದರೆ, ಯೇಸು ಸ್ವಾಮಿ ಬೆತಾನ್ಯದಲ್ಲಿ ಒಂದು ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಊಟಕ್ಕೆ ಕುಳಿತಿರುವಾಗ ಒಂದು ಸ್ತ್ರೀ, ಅವಳ ಹೆಸರು ಮರಿಯಳು. ஓகே, அவன் என்ன செய்யறா, ஒரு விலையேற பெற்ற ஒரு தைலம். ಆ ಸ್ತ್ರೀ ಏನು ಮಾಡುತ್ತಾಳೆ, ಒಂದು ಬೆಲೆ ಉಳ್ಳಂತ ಒಂದು ತೈಲವನ್ನು, ಪರ್ಫ್ಯೂಮ್ ಇಲ್ಲ, ಫ್ರೇಗ್ರೆನ್ಸ್ ಪರ್ಫ್ಯೂಮ್, ಒಂದು ಬೆಲೆ ಉಳ್ಳಂತ ಒಂದು ಪರಿಮಳ ತೈಲವನ್ನು ತೆಗೆದುಕೊಂಡು ಆಂಡವருடைய பாதத்திலே அதை ஊற்றா. ಅದನ್ನು ತೆಗೆದುಕೊಂಡು ಬಂದು ದೇವರ ಪಾದದಲ್ಲಿ ಅದನ್ನು ಸುರಿಸುತ್ತಾಳೆ. அப்போ ஆண்டவர் சொல்றாரு, அவள் வந்து என்னிடத்துல நன்மை செய்தாள் அப்படின்னு சொல்றாரு. ದೇವರು ಹೇಳುತ್ತಾರೆ, ಅವಳು ನನಗಾಗಿ ಒಳ್ಳೆಯ ಕಾರ್ಯವನ್ನ ಮಾಡಿದ್ದಾಳೆ ಅಂತ. ஆனா இது ஒவ்வொரு காஸ்பல்ல ஒவ்வொரு மாதிரி சொல்லப்பட்டிருக்கிறது. இரண்டாவது செகண்ட் காஸ்பல் மார்க்கன சுவார்த்தை 14ஆம் அதிகாரம் 3ஆம் வசனத்தை வாசிக்கும்போது, 14ஆம் அதிகாரம் 3ஆம் வசனத்துல, மார்க்கன சுவிசேஷ புத்தகம் 14ஆம் அதிகாரம் 3ஆம் வசனம், மார்க் சாப்டர் 14 verse 3. 14ನೇ ಅಧಿಕಾರ 3ನೇ ವಚನ. ಓಕೆ, ಬೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಆತನು ಊಟಕ್ಕೆ ಕುಳಿತಿದ್ದಾಗ ಒಬ್ಬ ಸ್ತ್ರೀಯು
ಭರಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಹೊಡೆದು ಆತನ ತಲೆಯ ಮೇಲೆ ಹೊಯ್ದಳು. இங்க சொல்லப்பட்டிருக்கு அவள் அதை உடைத்து தலையிலே ஊற்றினாள். ಈ ಒಂದು ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ ಅದನ್ನು ಒಡೆದು ಆಕೆ ಆ ತೈಲವನ್ನು ತಲೆಯ ಮೇಲೆ. மூன்றாவது gospel, the third gospel, Luke ಮೂರನೇ ಸುವಾರ್ತೆಯ ಪುಸ್ತಕ ಲೂಕನ ಸುವಾರ್ತೆ. ಲೂಕ 7ாம் அதிகாரம் 38ாம் ವಚನದಲ್ಲಿ, Luke chapter 7 verse 38ல, ಲೂಕ 7ನೇ ಅಧಿಕಾರ 38ನೇ ವಚನದಲ್ಲಿ ಆತನ ಪಾದಗಳ ನಿಂತು ಅಳುತ್ತಾ ಆತನ ಪಾದಗಳನ್ನು ಕಣ್ಣೀರಿನಿಂದ ತೊಳೆಯಲಾರಂಭಿಸಿ ಅವುಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿ ಆತನ ಪಾದಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದನು. ஓகே, அப்ப இங்க வந்து என்ன பண்றா, பின்பு அவள் அழுது அதுக்கப்புறம் அவளுடைய பாதத்தை முத்தம் செய்து அதுக்கப்புறம் என்ன செய்யறா, அந்த தைலத்தை ஊற்றுகிறார். ಈ ಒಂದು ಸಂಭವದಲ್ಲಿ ಆಕೆ ದೇವರ ಬಳಿ ನಿಂತು ಅಳುತ್ತಾ ಕಣ್ಣೀರನ್ನು ಸುರಿಸುತ್ತಾ ಆತನ ಪಾದವನ್ನ ತನ್ನ ತಲೆ ಕೂದಲಿನಿಂದ ಒರೆಸುತ್ತಾ ಈ ಒಂದು ತೈಲವನ್ನು ಸುರಿಸುತ್ತಾಳೆ. யோவான் 4வது சுவிசேஷம், யோவான் gospelல 4ನೇ ಸುವಾರ್ತೆಯಾದ ಯೋಹಾನನ ಸುವಾರ್ತೆ, John the gospel chapter 12 verse 3, ಯೋಹಾನನ ಸುವಾರ್ತೆ 12ನೇ ಅಧಿಕಾರ 3ನೇ ವಚನ. அங்க அப்பொழுது மரியாள் விலையேற பெற்ற களங்கமில்லாத நலதம் என்னும் தைலத்தில் ஒரு ராத்தல் கொண்டு வந்து அந்த இயேசுவின் பாதத்தில் பூசி தன் தலைமயிரால் அவருடைய பாதங்களை துடைத்தால் அந்த வீடு முழுவதும் தைலத்தின் பரிமளத்தினால் நிறைந்தது. அப்போ இங்க 4வது gospelல என்ன சொல்லப்பட்டிருக்குன்னா, அந்த தைலம் ஊற்றின உடனே அந்த வீடு முழுசும் நறுமணத்தினாலே நிறைந்தது. The house was filled with the fragrance of the perfume. ಈ 4ನೇ ಸುವಾರ್ತೆಯಲ್ಲಿ ವಾಕ್ಯಗಳಲ್ಲಿ ನಾವು ಕಾಣಬಹುದು ಆಕೆ ತೈಲವನ್ನ ದೇವರ ಮೇಲೆ ಹೊಯ್ಯುವಾಗ ಆ ಮನೆಯೆಲ್ಲ ಪರಿಮಳದಿಂದ ತುಂಬಿತ್ತು. Okay, let me clear this picture. ಆದ್ದರಿಂದ ಇಲ್ಲಿ ಇರುವಂತ ವ್ಯತ್ಯಾಸವನ್ನು ನಿಮಗೆ ಸ್ಪಷ್ಟಪಡಿಸುತ್ತೇನೆ. ಓಕೆ, அப்போ என்ன நடந்திருக்கு, இங்க என்ன நடந்திருக்குது, அந்த ಈ ಒಂದು ಸಂಭವ ಹೇಗೆ ನಡೆದಿದೆ? ಮೇರಿ, ಮರಿಯಳು, ಮಾರ್ತಾளுடைய சகோதரி மேரி, ಮಾರ್ತಾಳ ಸಹೋದರಿಯಾದಂತ ಮರಿಯಳು ஒரு விலையேற பெற்ற தைலத்தை எடுத்துக்கொண்டு வந்து ಒಂದು ಬೆಲೆಯುಳ್ಳಂತ ಒಂದು ಪರಿಮಳ ತೈಲವನ್ನು ತೆಗೆದುಕೊಂಡು, அவ வந்து ரொம்ப பாவியா இருந்தா அப்படின்னு வேதம் சொல்கிறது. ಆ ವಾಕ್ಯವು ಹೇಳುತ್ತದೆ ಅವಳು ಬಹು ಪಾಪ ದೇವರು ಅವಳನ್ನು ಕ್ಷಮಿಸಿದರು, ಅವಳು ಸುಗಮಾಕಿனார், ಅವಳನ್ನು ಗುಣಪಡಿಸಿದರು. அந்த நன்றிக்காக, ಆ ಒಂದು ಕೃತಜ್ಞತೆಗಾಗಿ என்ன பண்ற, ஒரு விலையேற பெற்ற ஒரு தைலத்தை எடுத்துட்டு அந்த வீட்டுக்கு வருவா. ಆಕೆ ಒಂದು ಬೆಲೆ ಉಳ್ಳಂತ ಒಂದು ಪರಿಮಳ ತೈಲವನ್ನು ತೆಗೆದುಕೊಂಡು அவளோட வீடுதான் ಅದು ಅವಳ ಮನೆಯೇ. வந்து ಆ ಒಂದು ಪರಿಮಳ ತೈಲವನ್ನು ತೆಗೆದುಕೊಂಡು ಬಂದು ஆண்டவர் பக்கத்துல நின்னு ದೇವರ ಪಕ್ಕದಲ್ಲಿ ನಿಂತು அழுது ಕಣ್ಣೀರು ಸುರಿಸಿ முத்தம் செய்து ಅವರ ಪಾದವನ್ನು ಮುದ್ದಿಡುತ್ತಾ அதுக்கப்புறம் தன்னுடைய தலை முடியினால தொடச்சி ತನ್ನ ತಲೆ ಕೂದಲಿನಿಂದ ಅವರ ಪಾದಗಳನ್ನು ಒರೆಸಿ விலையேற பெற்ற தைலத்தை உடைச்சி ಆ ಒಂದು ಬೆಲೆಯುಳ್ಳಂತ பாதத்துல ஊற்றும் பொழுது ಅವರ ಪಾದದಲ್ಲಿ ಸುರಿಸುವಾಗ அந்த வீடு முழுசும் அவளுடைய அந்த நறுமணத்தினாலே நிறைந்திட்டு ಆ ಮನೆ ಪೂರ್ತಿ ಆ ಒಂದು ಪರಿಮಳ ತೈಲದಿಂದ ಸುವಾಸನೆ. ஆண்டவர் சொல்றாரு, ಆಗ ದೇವರು ಹೇಳಿದ್ದಾರೆ, இவள் என்னிடத்தில் நன்மை செய்தாள், ಇವಳು ನನಗಾಗಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ஹல்லேலூயா, ஹல்லேலூயா. என்றால் நாம் ஆவிக்குரிய பிரகாரமாய் பார்க்கும் பொழுது வேதத்துல 2 கொரிந்தியர்கள் நிருபத்துல ஒரு வசனம் சொல்லப்பட்டிருக்குது. 2 Corinthians chapter 2 verse 14 and 15. 2 ಕೊರಿಂಥಿಯರ್ 2ನೇ ಅಧಿಕಾರ 14ನೇ ವಚನ. வாசிங்க பார்க்கலாம். 2 Corinthians chapter 2. கிறிஸ்துவுக்குள் எப்பொழுதும் எங்களை வெற்றி சிறக்க பண்ணி எல்லா இடங்களிலும் எங்களை கொண்டு அவரை அறிகிற அறிவில் வாசனையை, இங்க சொல்றாரு, எங்களை கொண்டு எல்லா இடங்களிலும் அவரை அறிகிற அறிவின் வாசனையை வெளிப்படுத்துகிற தேவனுக்கு ஸ்தோத்திரம். ஓகே, and through has spread the fragrance of the knowledge of him. ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ, here Bible Christ, they all are the fragrant of God. ಇಲ್ಲಿ ದೇವರ ವಾಕ್ಯವು ಹೇಳುವಂತದ್ದು ದೇವ ಜನರೆಲ್ಲರೂ ಕೂಡ ಪರಿಮಳವನ್ನು ಸೂಸುವಂತ ಒಂದು ಜನರು. The people of God were there anywhere, they have to be
manifest the fragrance of God. ದೇವ ಜನರು ಎಲ್ಲಿ ಇರುವಂತದ್ದಾದರೂ ಅವರು ದೇವರ ಒಂದು ಸುವಾಸನೆಯನ್ನ, ಒಂದು ಜ್ಞಾನವೆಂಬ ಸುವಾಸನೆಯನ್ನ ಬೀರುವವರಾಗಿರಬೇಕು. Amen. Hallelujah. Hallelujah. So wherever we be, ನಾವು ಎಲ್ಲಿ ಇದ್ದರೂ ಕೂಡ we are the fragrance of God. ನಾವು ದೇವರ ಸುವಾಸನೆ. Because everybody should know from us only. ಯಾಕೆಂದ್ರೆ ಎಲ್ಲರೂ ನಮ್ಮಿಂದ ನೋಡಿ ತಿಳಿದುಕೊಳ್ಳಬೇಕು. When we are fragrant of God, the people may know the Jesus Christ. ನಾವು ದೇವರ ಸುವಾಸನೆಯಾಗಿರುವಾಗ ಜನರು ನಮ್ಮ ಮೂಲಕ ಯೇಸುವನ್ನ ಕಾಣಬಹುದು. Amen. Hallelujah. Hallelujah. Okay, the 15th verse ವಾಸಿಂಗ್ ಮಕ್ಕಳ 15ನೇ ವಾಸಿಂಗ್. ಯಾಕೆಂದರೆ ರಕ್ಷಣೆ ಹೊಂದಿದವರಲ್ಲಿಯೂ ನಾಶವಾಗುವವರಲ್ಲಿಯೂ ನಾವು ದೇವರಿಗಾಗಿ, ನಾನು கடவுளுக்காக, ಕ್ರಿಸ್ತನ ಪರಿಮಳವಾಗಿ, கிறிஸ்துவின் அரோமா. Hallelujah. To the people who are saved and to the people who are perished. ರಕ್ಷಣೆ ಹೊಂದಿದವರಿಗೂ ಕೂಡ ನಾಶವಾಗುವಂತ ಜನರಿಗೂ ಕೂಡ ನಾನು ಯಾರ இருக்கிறேன்? ನಾವು ಯಾರಾಗಿದ್ದೇವೆ? கிறிஸ்துவின் நற்கந்தமா இருக்கிறேன். ಕ್ರಿಸ್ತನ ಪರಿಮಳವಾಗಿದ್ದೇವೆ. ಯಾರಿಗೆ? தெய்வத்துக்கு. Hallelujah. 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 We also always broke ourselves and manifest the aroma of Jesus Christ. ಆದ್ದರಿಂದ ನಾವು ಕೂಡ ನಮ್ಮನ್ನ ಹೊಡೆದು ನಮ್ಮಲ್ಲಿರುವಂತ ಸುವಾಸನೆಯನ್ನು ದೇವರಿಗಾಗಿ ಬೀಸಬೇಕು. Hallelujah. இந்த வசனத்தினுடைய அர்த்தமாக இந்த சம்பவத்தை நான் சொல்ல ஆசைப்படுகிறேன். ಈ ಒಂದು ವಚನದ ಅರ್ಥವಾಗಿ ಸಂಭವವನ್ನು ವಿವರಿಸುವಂತ ಇಷ್ಟಪಡುತ್ತೇನೆ. Hallelujah. எனக்கு பிடிச்சமான ஒரு வசனம், இது எனக்கு பிடிச்சமான ஒரு வசனம். அந்த வீடு முழுவதும் நறுமணத்தினால் நிறைந்தது. ನಮ್ಮ ಮನೆ ತುಂಬಾ ಒಂದು ಪರಿಮಳದಿಂದ ತುಂಬಿತ್ತು. Hallelujah. நாம இருக்கிற இடத்துல கிறிஸ்துனுடைய நற்கந்தமா இருக்கும் பொழுது அந்த இடம் நறுமணத்தால் நிரம்பும். ನಾವು ಇರುವ ಜಾಗದಲ್ಲಿ ನಾವು ಕ್ರಿಸ್ತನ ಪರಿಮಳವಾಗಿರೋದ್ರಿಂದ ಆ ಜಾಗವು ದೇವರ ಸುವಾಸನೆಯನ್ನು ಬೀಸಬೇಕು. Hallelujah. Because everybody likes fragrance. ಯಾಕೆಂದ್ರೆ ಎಲ್ಲರೂ ಪರಿಮಳವನ್ನ ಇಷ್ಟಪಡುತ್ತಾರೆ. Jesus also likes fragrance. ದೇವರು ಕೂಡ ಪರಿಮಳವನ್ನ ಇಷ್ಟಪಡುತ್ತಾರೆ. Hallelujah. Hallelujah. ஏன்னா நறுமணம் எல்லாருக்கும் பிடிக்கும். ಯಾಕೆಂದ್ರೆ ಪರಿಮಳವು ಎಲ್ಲರಿಗೂ ಇಷ್ಟವಾಗುತ್ತದೆ. நாம் கிறிஸ்துவின் நறுமணமா இருக்கிறோம். அந்த ಸತ್ಯವೇದ ಹೇಳುತ್ತದೆ ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ. வீடு முழுவதும் நறுமணத்தால் நிரம்பிச்சு. ಆ ಒಂದು ಮನೆ ಪೂರ್ತಿ ಆ ಒಂದು ಪರಿಮಳದಿಂದ ತುಂಬಿದೆ. நம்ம எங்கெல்லாம் இருக்கிறோமோ அந்த இடத்துல நாம் கிறிஸ்துவின் நற்கந்தமா இருப்போமானால் அந்த இடம் ಯೇಸುವಿನುடைய ವಾಸನೆಯಾல் ನಿರಪ್ಪಪடும். ನಾವು ಇರುವಂತ ಜಾಗದಲ್ಲೆಲ್ಲ ನಾವು ಕ್ರಿಸ್ತನ ಪರಿಮಳವಾಗಿದ್ದರೆ ಆ ಒಂದು ಜಾಗದಲ್ಲಿ ಕ್ರಿಸ್ತನ மூலமா இந்த உலகத்தில் இருக்கிற எல்லா ஜனங்களையும் ஆண்டவர் ரட்சிப்புக்குள்ளே கொண்டு வரணும்னா நாம் ஆண்டவருடைய நற்கந்தமாய் மாறணும். அந்த ಈ ನಮ್ಮ ಮೂಲಕವಾಗಿ ದೇವರು ಲೋಕದಲ್ಲಿರುವ ಎಲ್ಲರನ್ನ ರಕ್ಷಣೆಗೆ ಕರೆತರಬೇಕಾದರೆ ನಾವು ಕ್ರಿಸ್ತನ ಪರಿಮಳವಾಗಿ. இந்த வசனம் இன்னைக்கு கிறிஸ்துவனுடைய வாழ்க்கையில it is very challenging verse. ಆದರೆ ಈ ಒಂದು ವಾಕ್ಯವು ಈ ದಿನ ಕ್ರೈಸ್ತರ ಜೀವಿತದಲ್ಲಿ ಒಂದು ಸವಾಲಾದಂತ ಒಂದು ವಚನ. ಆಮೆನ್. ಎಷ್ಟೋ பேர் எனக்கு கூட ஒத்துக்கிறீங்க? how many are agree with this? ಎಷ್ಟು ಜನ ಒಪ್ಪಿಕೊಳ್ಳುತ್ತೀರಿ? This is very challenging in the world. ಇದು ನಮಗೊಂದು ಈ ಒಂದು ಲೋಕದಲ್ಲಿ ಒಂದು ಸವಾಲಾಗಿರುವಂತ ಒಂದು ವಾಕ್ಯ. Many Christians couldn't aroma of God. ಅನೇಕ ಕ್ರೈಸ್ತರು ಈ ಪರಿಮಳವನ್ನ ಬೀಸದೇ ಇದ್ದಾರೆ. Hallelujah. ಅದು ஒரு actually ஒரு துக்கமான ஒரு காரியம். ಇದು ಒಂದು ದುಃಖವಾದಂತ ಒಂದು ವಿಷಯ. It is very challenging in the world. ಇದು ಒಂದು ಸವಾಲಾದಂತ ಒಂದು ಕಾರ್ಯ. ஆனால் ஆண்டவருடைய வாசனை இந்த உலகத்துல வீச செய்யணும். அந்த ದೇವರ ಸುವಾಸನೆ ಲೋಕದಲ್ಲಿ ಬೀಸುವಂತೆ ನಾವು ಮಾಡಬೇಕು. உலகத்தின்படி வாழಕ್ಕೆ ಇಷ್ಟ. ಲೋಕದ ಪ್ರಕಾರ ಜೀವಿಸುವಂತೆ ನಮ್ಮ விருப்பத்தின்படி வாழಕ್ಕೆ ಇಷ್ಟ. ನಮ್ಮ ಇಷ್ಟದಂತೆ ಜೀವಿಸುವಂತೆ ಇಷ್ಟ. தேவனுடைய நற்கந்தங்களாய் நாம் மாற வேண்டும் என்று நமக்கு அவசியமா இருக்கு. ಆದರೆ ದೇವರ ಪರಿಮಳವಾಗಿ ನಾವು ಮಾರ್ಪಡಬೇಕು ಎಂಬುದು ದೇವರ ಇಷ್ಟವಾಗಿದೆ. Hallelujah. 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 நாம் தேவனுடைய நற்கந்தங்களா இருக்கும் பொழுது ನಾವು ಕ್ರಿಸ್ತನ ಪರಿಮಳವಾಗಿರುವಾಗ நாம் இருக்கிற இடத்திலே ನಾವು ಇರುವ ಜಾಗದಲ್ಲಿ ஆண்டவர் வாசனை வீசப்படுகிறது. ದೇವರ ಸುವಾಸನೆ ಬೀಸಲ್ಪಡುತ್ತದೆ. அந்த வீடு முழுவதும் தேவனுடைய அந்த வீடு முழுவதும் நற்கந்த வாசனையினாலே நிரம்பிற்று. ಆ ಮನೆ ತುಂಬಾ ಒಂದು ಪರಿಮಳ ತೈಲದಿಂದ ಸುವಾಸನೆಯಿಂದ ಅದು ತುಂಬಿತು. அது எப்படி? ಅದು ಹೇಗೆ? எப்படி அதை செய்தார்? ಅದು ಹೇಗೆ ಆಕೆ ಅದನ್ನ ಮಾಡಿದಳು? ஓகே, அது குறித்து ನಾವು தியானிக்க போறோம். ಅದನ್ನ ಕುರಿತಾಗಿ ನಾವು ಧ್ಯಾನಿಸೋಣ. ஓகே, நாமும் ஆண்டவருடைய நற்கந்தங்களாய் நாட்களில் மாற வேண்டும். ನಾವು ಈ ದಿವಸಗಳಲ್ಲಿ ಕ್ರಿಸ್ತನ ಪರಿಮಳವಾಗಿ ಮಾರ್ಪಡಬೇಕು. ಯಾರು இந்த ಮೇರಿ? ಅದನ್ನ ಈ ಒಂದು ಮರಿಯಳು ಯಾರು? ಓಕೆ, who is she? Who is the Mary? ಈ ಒಂದು ಮರಿಯಳು ಎಂಬಾಕಿ ಯಾರು? ಓಕೆ, the daughter of leper Simon the Pharisee. ಈಕೆಯು ಒಂದು ಕುಷ್ಠರೋಗಿ ಆಗಿದ್ದ ಸೀಮೋನನ ಒಂದು ಪರಿಸಾಯನೆಂಬ ಸೀಮೋನನ ಮಗಳು. ஆமா, இந்த சகோதரி இந்த மரியாள் ಸೀಮೋನುடைய ಲೆಪರಾದ ಸೀಮೋನುடைய ಮಗಳು. ಈಕೆಯು ಒಂದು ಕುಷ್ಠರೋಗಿ ಆಗಿದ್ದ ಸೀಮೋನನ ಮಗಳು. ಪರಿಸೇಯನಾಗಿದ್ದ. ಅವನು ಪರಿಸಾಯನಾಗಿದ್ದ. ಅದೇ நேரத்துல இவ யாருன்னா லாசருடைய சகோதரி. ಮತ್ತು ಈಕೆ ಯಾರೆಂದರೆ ಲಾಸರನ ಒಂದು ಸಹೋದರಿ. அப்போ பெத்தானியாவில் உள்ள லாசரு வீட்ல இல்ல சீமோனுடைய வீட்ல ஆண்டவர் போகும்பொழுது
சீமோனின் மகள் லாசருடைய சகோதரி ஆகிய மரியா இயேசு கிறிஸ்து தன்னுடைய பாவத்தை அவள் செய்த பெரிய பாவம், பைபிள் சொல்லுது ಅವಳು ಮಿಗ ಮಹಾ ಪಾವಿಯಾಗಿ ಇದ್ದಾಳೆ ಅಂತ சொல்லப்பட்டிருக்கு. அந்த ಬೆತಾನ್ಯದಲ್ಲಿ ದೇವರು ಇರುವಾಗ ಅಲ್ಲಿ ಸೀಮೋನನ ಮನೆಯಲ್ಲಿ ಲಾಜರನ ಸಹೋದರಿಯಾಗಿದ್ದಂತ ಒಂದು ಮರಿಯಳು ಬಹುದೊಡ್ಡ ಪಾಪಿಯಾಗಿದ್ದಳು. ಆಮೆನ್, ಹalleluya. ஆண்டவர் பாவத்தை மன்னித்தார். ದೇವರು ಆಕೆಯ ಪಾಪವನ್ನು ಕ್ಷಮಿಸಿದರು. ஆகினாலே அவள் என்ன செய்றா, ஆண்டவரிடத்திலே ஒரு மகிமையான காரியங்களை செய்தாள். ಆದ್ದರಿಂದ ಆಕೆ ದೇವರ ಬಳಿಯಲ್ಲಿ ಒಂದು ಮಹಿಮೆಯ ಸುರುಕமாக சொல்லப்போனா ஆண்டவருக்கு நற்கந்தமாய் மாறினாள். ಒಂದು ಸುಲಭವಾಗಿ ಹೇಳಬೇಕಾದರೆ ಅವಳು ದೇವರಿಗೆ ಒಂದು ಸುಗಂಧ ವಾಸನೆಯಾಗಿ அப்போ பரிசேயர் அதை பார்த்து, அவள் செய்த காரியத்தை பார்த்து அவர்கள் முறுமுறுக்கும் பொழுது, அந்த ஆಕೆ ಮಾಡಿದ ಕಾರ್ಯವನ್ನು ಅಲ್ಲಿರುವಂತ ಜನರು ಪರಿಸೇಯರು ನೋಡಿ ಅವರು ಗುಣಗುಟ್ಟುವಾಗ, அப்போ அவர் சொல்றாரு, ಯೇಸು ಸ್ವಾಮಿ ಹೇಳ್ತಾರೆ, அந்த பரிசேயரை பார்த்து ஒரு கேள்வி கேட்கிறார். ಆ ಪರಿಸೇಯರನ್ನು ನೋಡಿ ದೇವರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ஒரு சின்ன ஒரு ஸ்டோரி சொல்றாரு. ಒಂದು ಚಿಕ್ಕ ಒಂದು ಕಥೆಯನ್ನು, அதிகம் பாவம் மன்னிக்கப்பட்டவன் அதிகமா நேசிப்பாவனா, கொஞ்சம் பாவம் மன்னிக்கப்பட்டவன் கொஞ்சமா நேசிப்பாவனா கேக்குறாரு. ಅಧಿಕ ಪಾಪ ಕ್ಷಮಾಪಣೆ ಹೊಂದಿದವನು ಅಧಿಕವಾಗಿ ಪ್ರೀತಿಸುತ್ತಾನೆ, ಇಲ್ಲ ಸ್ವಲ್ಪ ಪಾಪ ಕ್ಷಮಾಪಣೆ ಹೊಂದಿದವನು ಸ್ವಲ್ಪವಾಗಿ ಪ್ರೀತಿಸುತ್ತಾನೆ. அப்போ அந்த பரிசேயரை பார்த்து ஆண்டவர் சொல்றாரு, ಆ ಪರಿಸೇಯರನ್ನು ನೋಡಿ ದೇವರು ಹೇಳಿದ್ರು, அவள் நான் வந்து இந்த வீட்டுக்குள்ள அமர வரைக்கும் என் பாதத்தை முத்தம் செய்து தன்னுடைய அன்பை எனக்கு வெளிப்படுத்தினாள் அப்படின்னு சொல்றாரு. ಆ ದೇವರು ಹೇಳ್ತಾರೆ, ನಾನು ಮನೆಗೆ ಬಂದು ಕುಳಿತುಕೊಳ್ಳುವವರೆಗೂ ಆಕೆ ನನ್ನ ಪಾದವನ್ನ ಮುದ್ದಿಟ್ಟು ತನ್ನ ಪ್ರೀತಿಯನ್ನು ತೋರಿಸಿದ್ದಾಳೆ. ஹல்லேலூயா, ஹல்லேலூயா. அந்த பாவத்தை கர்த்தர் மன்னித்தார். ಆಕೆಯ ಪಾಪವನ್ನು ದೇವರು ಕ್ಷಮಿಸಿದರು. நாமும் மரியாதை போல ஆண்டவருடைய நம்முடைய அன்பை ஆண்டவருக்கு தெரியப்படுத்த, ನಮ್ಮ ಪಾಪವು ಕ್ಷಮಿಸಲ್ಪಟ್ಟಿರೋದ್ರಿಂದ ನಮ್ಮ ಪ್ರೀತಿಯನ್ನು ನಾವು ದೇವರಿಗೆ மரியாதை ತೋರಿಸಬೇಕು. போல ஆண்டவரிடத்தில் நாம் நன்மை செய்வர்களாய் மாற, ಮರಿಯಳಂತೆ ನಾವು ದೇವರಿಗೆ ಕೃತಜ್ಞತೆ ಉಳ್ಳಂತ ಜನರಾಗಿ, மரியாதை போல நாம் வாசனை வீசுகிறவர்களாய் மாற வேண்டும். ಮರಿಯಳಂತೆ ನಾವು ದೇವರಿಗೆ ಸುವಾಸನೆಯನ್ನು ಬೀಸುವ ಜನವಾಗಿ ஹல்லேலூயா. மரியாள் மூலமாய் அந்த வீடு முழுவதும் வாசனையால் நிறைந்திருக்கிறது. ಮರಿಯಳ ಮೂಲಕ ಮನೆ ತುಂಬಾ ಒಂದು ಸುವಾಸನೆ ಸಾರಿ ಬೀಸಿತು. ஓகே, யோவானின் சுவிசேஷ புத்தகம் 11ஆம் அதிகாரம் 1ஆம் வசனம் 2ஆம் வசனத்திலே அவளை குறித்து சொல்லப்பட்டிருக்கிறது. John chapter 11 verse 1 and 2. ಯೋಹಾನನ ಸುವಾರ್ತೆ 11ನೇ ಅಧಿಕಾರ 1-2. ಮರಿಯಳ ಮತ್ತು ಆಕೆಯ ಸಹೋದರಿಯಾದ ಮಾರ್ತಳ ಊರಾದ ಬೆತಾನ್ಯದಲ್ಲಿ ಲಾಜರನೆಂಬ ಒಬ್ಬನು ಅಸ್ವಸ್ಥನಾಗಿದ್ದನು. ಕರ್ತನಿಗೆ ತೈಲವನ್ನು ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದ ಈ ಮರಿಯಳ ಸಹೋದರನಾದ ಲಾಜರನು. அப்ப இந்த மரியாளை குறித்து சொல்லப்பட்டிருக்கிறது, இவள் யாரு? லாசருடைய சகோதரி. ಮರಿಯಳ ಕುರಿತಾಗಿ ಬರೆಯಲ್ಪಟ್ಟಿದೆ, ಈಕೆ ಯಾರು? ಲಾಜರನ ತಂಗಿ, ಆ ಸಹೋದರಿ. ಈ ಮರಿಯಾள் ಯಾರು? இந்த லெப்பர் சீமோனுடைய மகள். ಈ ಮರಿಯಳು ಒಂದು ಕುಷ್ಠರೋಗಿಯಾಗಿದ್ದ ಸೀಮೋನನ ಮಗಳು. ಓಕೆ, ಇವள் ஆண்டவருடைய சமூகத்திலே ஆண்டவரிடத்திலே நன்மை செய்தாள். ಈಕೆಯು ದೇವರಿಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದಳು. அவள் செய்த நன்மை நிமித்தம், ಆಕೆ ಮಾಡಿದ ಒಳ್ಳೆಯ ಕಾರ್ಯದ ನಿಮಿತ್ತ அந்த வீடு முழுவதும் நறுமணத்தால் நிறைந்தது. ಆ ಮನೆ ತುಂಬಾ ಒಂದು ಸುವಾಸನೆ ಪರಿಮಳ ತುಂಬಿತ್ತು. ஓகே, நாமும் ஆண்டவருக்கு நறுமணங்களாய் மாற வேண்டும். ನಾವು ದೇವರಿಗೆ ಪರಿಮಳವಾಗಿ ಮಾರ್ಪಡಬೇಕು. ஓகே, நாம் மரியாளை போல ஆண்டவருடைய நறுமணமா இருக்க வேண்டும் என்றால் மரியாள் செய்த காரியத்தை நாம் ஆவிக்குரிய காரியமாய் தியானிக்கலாம். ನಾವು ದೇವರಿಗೆ ಮರಿಯಳಂತೆ ಪ್ರೀತಿಸಬೇಕಾದರೆ ಮರಿಯಳು ಮಾಡಿದ ಕಾರ್ಯವನ್ನು ನಾವು ಆತ್ಮೀಕ ಪ್ರಕಾರವಾಗಿ ಧ್ಯಾನಿಸೋಣ. அல்லேலூயா, அல்லேலூயா, அல்லேலூயா. முதலாவது ஆண்டவராகிய இயேசு கிறிஸ்து அந்த வீட்டிலே அவர் சாப்பிட போகும் பொழுது மரியாள் தேவனிடத்திலே வந்தார். அந்த ಮೊದಲು ದೇವರ ಮನೆಯಲ್ಲಿ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವಾಗ ಮರಿಯಳು ದೇವರ ಬಳಿಯಲ್ಲಿ ಬಂದಳು. வேதம் தான் சொல்லுது. வாசிங்க மத்தேயுவின் சுவிசேஷ புத்தகம் 26ஆம் அதிகாரம் 7ஆம் வசனத்திலே, ಮತ್ತಾಯನ ಸುವಾರ್ತೆ 26ನೇ ಅಧಿಕಾರ 7ನೇ ವಚನ. ಆತನು ಅಲ್ಲಿ ಊಟಕ್ಕೆ ಕುಳಿತಿದ್ದಾಗ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ತೈಲದ ಭರಣಿಯೊಂದಿಗೆ ಆತನ ಬಳಿಗೆ ಬಂದು, ಆಮೆನ್, ಹalleluya, hallelujah, he come to Jesus Christ. ಆಕೆಯು ಕ್ರಿಸ್ತನ ಬಳಿಗೆ ಬಂದಳು. he come to Jesus Christ. ಆಕೆಯು ಕ್ರಿಸ್ತನ ಬಳಿಗೆ ಬಂದಳು. அவருக்கு நற்கந்தமாய் மாற வேண்டுமானால் each and every day come to Jesus Christ. ನಾವು ಕ್ರಿಸ್ತನ ನಾವು ಅನುದಿನವೂ ದೇವರ ಬಳಿಗೆ ಬರಬೇಕು. It is mean of, ಅದರ ಅರ್ಥ ನಮ್ಮ ಪ್ರಾರ್ಥನೆಯ ಜೀವಿತ. ಪ್ರಾರ್ಥನೆ ಜೀವಿತವು ಇಲ್ಲದೆ ಹೋದರೆ ನಾವು ಕ್ರಿಸ್ತನ ಪರಿಮಳವಾಗಿರುವುದಕ್ಕೆ ಸಾಧ್ಯವಿಲ್ಲ. ಸತ್ಯವೇದವು ಇದೇ ರೀತಿ தேவனை ஆராதிக்காமல் தேவனை மகிமைப்படுத்தாமல் சிந்தனையினாலே அவர்கள் கெட்டு போனார்கள் என்று சொல்லப்பட்டிருக்கிறது.
ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧಿಕಾರ 21ನೇ ವಚನ. ಅವರು ದೇವರನ್ನು ಅರಿತಾಗ ಆತನನ್ನು ದೇವರೆಂದು ಮಹಿಮೆ ಪಡಿಸಲಿಲ್ಲ ಮತ್ತು ಕೃತಜ್ಞತೆ ಅವರು ತಮ್ಮ கல்பனைகளில் விபலராக வீணான சிந்தனைகள் அப்படின அர்த்தம் தேவனிடத்தில் சேர வேண்டிய நேரம், ஜெப நேரம், ஆண்டவருடைய சமூகத்தில் உட்கார்ந்து வரக்கூடிய நேரத்தை ஜனங்கள் இந்த நாட்களிலே கடைபிடிக்காதனாலே, ஜெப வாழ்க்கை இல்லாதனால தான் கர்த்தருக்கு மகிமையாய் விளங்க முடியல. ಆದ್ದರಿಂದ ಈ ದಿವಸಗಳಲ್ಲಿ ಜನರು ದೇವರ ಬಳಿಯಲ್ಲಿ ಬರುವಂತದನ್ನ, ಪ್ರಾರ್ಥಿಸುವಂತದನ್ನ, ದೇವರನ್ನ ಸ್ತುತಿಸುವಂತದನ್ನ ಬಿಟ್ಟಿರುವುದರಿಂದ, ಅದನ್ನು ಹಿಡಿದುಕೊಳ್ಳದೆ ಇರುವುದರಿಂದ ನಾವು ದೇವರಿಗೆ ಪರಿಮಳವಾಗಿ ಇರುವುದಕ್ಕೆ ಆಗುತ್ತಿಲ್ಲ. ஏன்னா வேதம் சொல்லுகிறது, நீங்கள் மரியாதை குறித்து பார்க்கும் பொழுது மறுபடியும் ஆண்டவர் மரியாள் வீட்டுக்கு போகும் பொழுது மரியாள் என்ன செய்யறா, மார்த்தாள் இயேசு கிறிஸ்துவுக்கு ஏதாவது கொடுக்கணும்னு தயார் பண்ணும் பொழுது மரியாள் மட்டும் நேரா வந்து ஆண்டவருடைய பாதத்துல உட்கார்ந்துறா. ಇನ್ನೊಂದು ಬಾರಿ ಯೇಸು ಸ್ವಾಮಿ ಮರಿಯಳ ಮನೆಗೆ ಹೋಗುವಾಗ ಮಾರ್ತಾಳು ಎಲ್ಲಾ ಕೆಲಸವನ್ನ ಮಾಡಿ ಯೇಸು ಸ್ವಾಮಿಗೆ ಏನಾದರೂ ಕೊಡಬೇಕು ಅಂತ ನೆನೆಸುತ್ತಾಳೆ. ಆದ್ರೆ ಮರಿಯಳು ಬಂದು ದೇವರ ಪಾದದಲ್ಲಿ ಕುಳಿತುಕೊಳ್ಳುತ್ತಾಳೆ. அப்போ மரியாளுக்கு தெரிஞ்சிச்சு என்னன்னா, ஆண்டவருக்கு பிரியமானது தேவனுடைய சமூகத்துல போய் உட்கார்ந்து அவர் ஆராதிப்பது. ಆಗ ಮರಿಯಳಿಗೆ ಗೊತ್ತಾಯಿತು ದೇವರ ಪಾದದಲ್ಲಿ ಹೋಗಿ ಕುಳಿತುಕೊಳ್ಳುವಂತದ್ದು ದೇವರ. ಮಾರ್ತಾಳೆ, ನೀ நிறைய காரியத்தை குறித்து யோசிச்சு கலங்குற. ದೇವರು ಹೇಳುತ್ತಾರೆ, ಮಾರ್ತಾಳೆ ನೀನು ಅನೇಕ ಕಾರ್ಯದ ಕುರಿತಾಗಿ ಯೋಚಿಸುತ್ತಿದ್ದೀಯಾ, ನೀನು ಅನೇಕ ಕಾರ್ಯದ ಕುರಿತಾಗಿ ಯೋಚಿಸುತ್ತಿದ್ದೀಯಾ. ಮರಿಯಾಳು ಆದ್ರೆ ಮರಿಯಳಾದರೂ ತನ್னை ಬಿಟ್ಟು எடுபடாத நல்ல காரியத்தை தெரிஞ்சு ತನ್ನನ್ನ ಬಿಟ್ಟು ತೆಗೆಯಲಾರದ ಒಳ್ಳೆ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ஆண்டுடைய பாதம், அது தேவர பாதம். ஆண்டுடைய பாதத்துல உட்கார்கிறது தான் நமக்கு கிடைத்த ஒரு பெரிய பாக்கியம். ದೇವರ ಪಾದಗಳಲ್ಲಿ ಕುಳಿತುಕೊಳ್ಳುವಂತದೇ ನಮಗೆ ಸಿಕ್ಕ ಒಂದು ದೊಡ್ಡ ಭಾಗ್ಯ. ಜಪ வாழ்க்கை தான் கிறிஸ்தவ வாழ்க்கையில மேன்மையானது. ಪ್ರಾರ್ಥನೆಯ ಜೀವಿತವೇ ಕ್ರಿಸ್ತನ ಒಂದು ಜೀವಿತದಲ್ಲಿ ಒಂದು ದೊಡ್ಡ. ಅನೇಕ கிறிஸ்தவர்களாகிய நாம் தேவனுக்கு மகிமையாய் இல்ல நற்கந்தமாய் விளங்காததுக்கு காரணம் ஆண்டவருடைய பாதத்திலே நாம் அமர்ந்து ஜெபிக்கிற நாட்கள் மிகவும் குறைவு. ಅನೇಕ ಕ್ರೈಸ್ತರಾದ ನಾವು ದೇವರಿಗೆ ಪರಿಮಳವಾಗಿ ಜೀವಿಸುವುದಕ್ಕೆ ಇರದೇ ಇರುವಂತದಕ್ಕೆ ಕಾರಣ ನಾವು ದೇವರ ಪಾದಗಳಲ್ಲಿ ಕುಳಿತುಕೊಳ್ಳುವಂತ ಅನುಭವವನ್ನು ವೇದம் என்ன சொல்கிறது? ಯಾಕಂದ್ರೆ ಸತ್ಯವೇದ இந்த சம்பவத்தை குறித்து எப்படி சொல்கிறது? ಈ ಸಂಭವನ ಕುರಿತು ಏನು ಹೇಳುತ್ತದೆ? ಅವಳು ಆಂಡವರಿடத்துல வந்தாள், ಆಕೆ ದೇವರ ಬಳಿಗೆ ಬಂದಳು, அப்போ ಆಂಡವருடைய பக்கத்துல நின்றாள், ದೇವರ ಪಕ್ಕದಲ್ಲಿ ನಿಂತಳು. அவள் நொறுங்கின இருதயத்தோடு இருந்தாள், ಆಕೆ ನೊಂದಿದ ಮನಸ್ಸಿನೊಂದಿಗೆ ನಿಂತಿದ್ದಳು. இரண்டாவது ஆண்டவருடைய பாதத்தை முத்தம், அடுத்து நான்காவது ஆண்டவருடைய பாதத்தை முத்தம் செய்தாள், ನಾಲ್ಕನೇದಾಗಿ ದೇವರ ಪಾದವನ್ನು ಮುದ್ದಿಟ್ಟಳು. ஐந்தாவது அந்த பரிமளத்தை உடைத்து ஆண்டவருடைய பாதத்துல ஊற்றினாள். ಐದನೇದಾಗಿ ಆ ಪರಿಮಳ ತೈಲವನ್ನು ಒಡೆದು ಅದನ್ನು ದೇವರ அவள் மூலமாய் அந்த இடம் வாசனையால் நிரம்பியது. ಅವಳ ಮೂಲಕವಾಗಿ ಆ ಮನೆಯು ಒಂದು ಪರಿಮಳ. நாமும் ஆண்டவருக்கு வாசனை உள்ளவர்களாய் மாற வேண்டுமானால் ನಾವು ದೇವರಿಗೆ ಸುವಾಸನೆ ಉಳ್ಳವರಾಗಿ ಮರಿಯಾಳೆ போல தேவ சமூகத்துக்கு வருவது கற்றுக்கொள்ளணும். ಮೊದಲನೆಯದಾಗಿ ದೇವರ ಸನ್ನಿಧಾನದಲ್ಲಿ ಬರುವಂತದನ್ನು ಕಲಿತುಕೊಳ್ಳಬೇಕು. ಆಕೆ ಯೇಸುವಿನ ಬಳಿಗೆ ಬಂದಳು. நாம் ஆண்டவர் சமூகத்துக்கு வரணும். ನಾವು ದೇವರ ದೇವರ ಸನ್ನಿಧಾನದಲ್ಲಿ ಕಾದಿರಬೇಕು. ದೇವರ ಸಮ್ಮುಖದಲ್ಲಿ ನಾವು ಜಪ வாழ்க்கையை அதிகரிக்க வேண்டும். ದೇವರ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನೆಯ ಜೀವಿತ ಹೆಚ್ಚಳವಾಗಬೇಕು. ನಾವು ದೇವರ ಕುರಿತು ಮಹಿಮೆಯಾಗಿ ವಿಳಂಗಾದದಕ್ಕೆ ಕಾರಣ என்ன? நம்மிடத்திலே காணப்படுகிற ஜெப குறைவு. ನಾವು ದೇವರಿಗೋಸ್ಕರ ಮಹಿಮೆ ಉಳ್ಳವರಾಗಿ ಪ್ರಕಾಶಿಸದೆ ಇರುವುದಕ್ಕೆ ಕಾರಣ ನಮ್ಮ ಪ್ರಾರ್ಥನೆ ಕಡಿಮೆ ಆಗಿರುವಂತದ್ದು. ನಾವು ಎவ்வளவு ಚಾರ್ಜ್ பண்ணப்படுகிறோமோ, ನಾವು ಎಷ್ಟು ನಮ್ಮನ್ನು ನಾವು ಚಾರ್ಜ್ ಮಾಡಿಕೊಳ್ಳುತ್ತೇವೋ ಅவ்வளவு ಕರ್ತರ್ ನಮ್ಮை ಉಪಯೋಗಪಡುತ್ತಾರೆ. ಅಷ್ಟರವರೆಗೆ ದೇವರು ನಮ್ಮನ್ನು ಉಪಯೋಗಿಸುತ್ತಾರೆ. Without charge the battery will not use. ಒಂದು ಚಾರ್ಜ್ ಇಲ್ಲದೆ ಹೇಗೆ ಒಂದು ಬ್ಯಾಟರಿ ಪ್ರಯೋಜನಕ್ಕೆ ಇಲ್ಲವೋ, that mean actually that is batteries but that will not use because there is no charge. ಯಾಕೆಂದರೆ ಅದು ಒಂದು ಬ್ಯಾಟರಿನೇ, ಆದರೆ ಅದರಲ್ಲಿ ಚಾರ್ಜ್ ಇಲ್ಲದೆ ಇರುವುದರಿಂದ ಅದು ಪ್ರಯೋಜನವಿಲ್ಲ. The same way we avoid the feet of God, God wouldn't use us. ಇದೇ ರೀತಿಯಾಗಿ ನಾವು ದೇವರ ಪಾದವನ್ನು ನಾವು ಅಲ್ಲಗೆಳೆಯುವುದಾದರೆ ದೇವರು ನಮ್ಮನ್ನು ಉಪಯೋಗಿಸುವುದಿಲ್ಲ. ಆಂಡವರಿಡத்துல வரணும். ನಾವು ದೇವರ ಬಳಿಗೆ ಬರಬೇಕು, ದೇವರ ಸಮ್ಮುಖದಲ್ಲಿ ಕಾದಿರಬೇಕು, ದೇವರ ಸನ್ನಿಧಾನದಲ್ಲಿ ಕಾದಿರಬೇಕು. ಓಕೆ, ಜಪத்தை குறித்து சில காரியத்தை நான் சொல்ல ஆசைப்படுகிறேன். ಪ್ರಾರ್ಥನೆಯ ಕುರಿತಾಗಿ ಸ್ವಲ್ಪ ಕಾರ್ಯವನ್ನು ಓಕೆ, ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 4 ಚಾಪ್ಟರ್ 7 verse 14 says like this. வாசிங்க பார்க்கலாம். 2 ಪೂರ್ವಕಾಲ ವೃತ್ತಾಂತ 7ನೇ ಅಧಿಕಾರ 14ನೇ ವಚನ. உங்களுக்கு எல்லாம் தெரிஞ்ச வசனம். என் நாமம் தரிக்கப்பட்ட ஜனங்கள் தங்களை தாழ்த்தி ஜெபம் பண்ணி என் முகத்தை தேடி தங்கள் பொல்லாத வழிகளை விட்டு திரும்பினால் அப்பொழுது பரலோகத்தில் இருக்கிற நான் கேட்டு அவர்கள் பாவத்தை மன்னித்து அவர்கள் தேசத்துக்கு சேமத்தை கொடுப்பேன். Some translations said I will heal them.
ಕೆಲವು ಭಾಷಾಂತರಗಳು ಹೇಳುತ್ತೆ, ನಾನು ದೇಶವನ್ನು ಗುಣ ಮಾಡುತ್ತೇನೆ, I bless them. ನಾನು ದೇಶವನ್ನು ಆಶೀರ್ವದಿಸುತ್ತೇನೆ. Because when we pray, God said, I'll heal and I'll bless. ಯಾಕೆಂದ್ರೆ ದೇವರು ಹೇಳ್ತಾರೆ, ನಾವು ಪ್ರಾರ್ಥಿಸುವಾಗ ದೇವರು ಗುಣಪಡಿಸಿ ಆಶೀರ್ವದಿಸುತ್ತೇನೆ. ஜெபம் நம்முடைய ஆசீர்வாதத்தை கொண்டு வரும். ಪ್ರಾರ್ಥನೆ ನಮಗೆ ಆಶೀರ್ವಾದವನ್ನು ஜெபம் நமக்கு சுகத்தை கொண்டு வரும். ಪ್ರಾರ್ಥನೆ ನಮಗೆ ಸೌಖ್ಯವನ್ನು அதனால தான் ஆண்டவர் சொல்றாரு, என் ஜனங்கள் ஜெபம் பண்ணும் பொழுது, ದೇವರು ಹೇಳ್ತಾರೆ, ನನ್ನ ಜನರು ನನ್ನ ಪ್ರಾರ್ಥಿಸುವಾಗ, when people of God are praying to God, ನನ್ನ ಜನರು ನನ್ನನ್ನು ಪ್ರಾರ್ಥಿಸುವಾಗ God will bless them. ದೇವರು ಹೇಳ್ತಾರೆ, ನಾನು ಅವರನ್ನು ಆಶೀರ್ವದಿಸುತ್ತೇನೆ. God send all the bless to them. ದೇವರು ಹೇಳ್ತಾರೆ, ನಾನು ಎಲ್ಲಾ ಆಶೀರ್ವಾದವನ್ನು ಕಳುಹಿಸುತ್ತೇನೆ. Prayer is very much. அந்த ಪ್ರಾರ್ಥನೆಯು ಬಹು ಮುಖ್ಯ. நம்முடைய வாசனை உள்ள ஜீவியத்துக்கு ஜெபம் மிகவும் ನಮ್ಮ ಪರಿಮಳವಾದ ಒಂದು ಜೀವಿತಕ್ಕೆ ನಮ್ಮ ಪ್ರಾರ್ಥನೆ ಬಹು ಅವಶ್ಯ. Hallelujah. Hallelujah. சொல்றாரு, ஜெபம் பண்ண வேண்டும். அந்த ದೇವರು ಹೇಳ್ತಾರೆ, ಪ್ರಾರ್ಥಿಸಬೇಕು. People of God, they must pray. ದೇವ ಜನರು ಪ್ರಾರ್ಥಿಸಲೇಬೇಕು. They must come to the Lord. ಅವರು ದೇವರ ಬಳಿಗೆ ಬರಲೇಬೇಕು. If you are not praying God, ನೀವು ದೇವರನ್ನು ನೋಡಿ ಪ್ರಾರ್ಥಿಸದೆ ಇದ್ದರೆ, you do not say I am the Christian. ನೀವು ಕ್ರೈಸ್ತರು ಎಂಬುದಾಗಿ ಹೇಳುವಂತದ್ದು ಸಾಧ್ಯ. The label of Christian is not the name, it is under the prayer. ಯಾಕೆಂದ್ರೆ ಕ್ರೈಸ್ತರು ಅನ್ನುವಂಥದ್ದು ನಮ್ಮ ಹೆಸರಿನಲ್ಲಿ ಅಲ್ಲ, ಆದರೆ ಅದು ನಮ್ಮ ಪ್ರಾರ್ಥನೆ. Always under the prayer. ಅದು ಯಾವಾಗಲೂ ಪ್ರಾರ್ಥನೆಯಲ್ಲಿ With the prayer there is no life. ಪ್ರಾರ್ಥನೆ ಇಲ್ಲದೆ ನಮ್ಮ ಜೀವಿತ ಇಲ್ಲ. Hallelujah. Hallelujah. So that is why we always come to pray. ಅದನ್ನ ನಾವು ಯಾವಾಗಲೂ ಪ್ರಾರ್ಥನೆಗೆ ಓಡಿ ಬರಬೇಕು. So that is why God says like this, Matthew chapter 26 verse 41. ಅಂದ ಮತ್ತಾಯನ ಸುವಾರ್ತೆ 26ನೇ ಅಧಿಕಾರ 41ನೇ ವಚನದಲ್ಲಿ ದೇವರು ಹೀಗೆ Watch and pray that you may to enter into temptations. The spirit indeed is willing, but the flesh is weak. ದೇವರು ಹೇಳ್ತಾರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸಿದ್ಧವಾಗಿದೆ ನಿಜವೇ, ಆದರೆ ಶರೀರವು ಬಲಹೀನವಾಗಿದೆ ಅಂದನು. Always the flesh, our flesh couldn't allow to let the prayer. ನಮ್ಮ ಶರೀರವು ನಾವು ಪ್ರಾರ್ಥನೆ ಮಾಡದಂತೆ ನಮ್ಮನ್ನು ತಡೆ ಮಾಡುತ್ತದೆ. The flesh letting not to pray. ನಮ್ಮ ಶರೀರವು ಯಾವಾಗಲೂ ನಾವು ಪ್ರಾರ್ಥನೆ ಮಾಡದಂತೆ ತಡೆ ಮಾಡುತ್ತದೆ. The Bible says we come to pray. ಆದರೆ ಸತ್ಯವೇದವು ಹೇಳುತ್ತದೆ, ನೀವು ಪ್ರಾರ್ಥಿಸಿರಿ. Hallelujah. Hallelujah. Matthew chapter 26 verse 42. Again the 42 second verse. 42ನೇ ವಾಕ್ಯ. ತಿರುಗಿ ಆತನು ಎರಡನೇ ಸಾರಿ ಪ್ರಾರ್ಥಿಸುತ್ತಾ, ಓ ನನ್ನ ತಂದೆಯೇ, ನಾನು ಈ ಪಾತ್ರೆಯಲ್ಲಿ ಕುಡಿಯದ ಹೊರತು ಇದನ್ನು ನಾನು ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಅಂದನು. ಆತನು ಬಂದು ಅವರು ತಿರುಗಿ ನಿದ್ದೆ ಮಾಡುವುದನ್ನು ಕಂಡನು, ಯಾಕೆಂದರೆ ಅವರ ಕಣ್ಣುಗಳು ಭಾರವಾಗಿದ್ದವು. ಆತನು ಅವರನ್ನು ಬಿಟ್ಟು ತಿರುಗಿ ಹೊರಟು ಹೋಗಿ ಮೂರನೇ ಮಾತುಗಳನ್ನು ಹೇಳಿ ಪ್ರಾರ್ಥಿಸಿದನು. ತರುವಾಯ ಆತನು ತನ್ನ ಶಿಷ್ಯರ ಬಳಿಗೆ ಬಂದು ಅವರಿಗೆ, ಈಗ ನಿದ್ದೆ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿರಿ. ಮನುಷ್ಯ ಕುಮಾರನು one more verse is there. At least ஒரு மணி நேரமாவது நீங்கள் என்னோடு கூட விழித்திருந்து ஜெபிக்க கூடாதா? 40. ಮತ್ತು ಆತನು ತನ್ನ ಶಿಷ್ಯರ ಬಳಿಗೆ ಬಂದಾಗ ಅವರು ನಿದ್ರೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಏನು ನೀವು ಒಂದು ಗಳಿಗೆಯಾದರೂ ನನ್ನೊಡನೆ ಎಚ್ಚರವಾಗಿರಲಾರಿರಾ? Hallelujah. Hallelujah. See, expecting prayer. ದೇವರು ನಮ್ಮ ಬಳಿಯಿಂದ ಪ್ರಾರ್ಥನೆಯನ್ನು ಎದುರು ನೋಡುತ್ತಾರೆ. See, God expecting we are come to God. ನಾವು ದೇವರ ಬಳಿಗೆ ಬರುವುದನ್ನು ದೇವರು ಎದುರು ನೋಡುತ್ತಾರೆ. At least ஒரு மணி நேரமாவது நீங்க என்கிட்ட வரக்கூடாதா? ದೇವರ ಶಿಷ್ಯರನ್ನ ನೋಡಿ ಕೇಳ್ತಾರೆ, ಒಂದು ತಾಸಾದರೂ ನೀವು ನನ್ನೊಂದಿಗೆ ಇದ್ದು ஒரு மணி நேரமாவது நீங்க கடவுள் சமூகத்தில் ஜெபிக்க கூடாதா? ಒಂದು ತಾಸಾದರೂ ನೀವು ದೇವರ ಬಳಿಯಲ್ಲಿ ಪ್ರಾರ್ಥಿಸಬಾರದಾ? கிறிஸ்தவர்களை பார்த்து கேக்குறாரு, ஆண்டவருடைய சீஷர்கள் யாரு? ஆண்டவருடைய பிள்ளைகள். ஆண்டவருடைய பிள்ளைகளை பார்த்து கேக்குறாரு, நீங்க ஒரு மணி நேரமாவது கர்த்தருடைய சமூகத்தில் விழித்திருந்து ஜெபிக்க கூடாதா? ದೇವರ ಶಿಷ್ಯರಂದ್ರೆ ದೇವರ ಮಕ್ಕಳಾಗಿರುವುದರಿಂದ ದೇವರು ನಮ್ಮನ್ನ ನೋಡಿ ಕೇಳ್ತಾರೆ, ಒಂದು ತಾಸಾದರೂ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಜೆಬಿಕಾದದನಾಲೇ ನಾವು ಪ್ರಾರ್ಥನೆಯನ್ನ ಮಾಡದೇ ಇದ್ದರಿಂದ ಮಹಿಮೆಯಾಗಿ ಮಾರಬೇಕು. ನಾವು ದೇವರಿಗೆ ಒಂದು ಮಹಿಮೆಯುಳ್ಳ ಜೀವಿತವನ್ನು ಜೀವಿಸೋದಕ್ಕೆ ಜಗತ್ತೇ ಕಾಟಿலும் உலகத்தை அதிகமாக நேசிக்கிறோம். ನಾವು ಪ್ರಾರ್ಥನೆಗಿಂತಲೂ ಲೋಕವನ್ನು ಹೆಚ್ಚಾಗಿ ಪ್ರೀತಿಸಿದ್ದೇವೆ. ನಾವು ಎದೆಯಾவது செய்யணும் ಆಸೆಪಡುறோம். ನಾವು ಏನಾದರೂ ಮಾಡಬೇಕು ಅಂತ ಆಸೆ ಪಡುತ್ತೇವೆ. ಮರಿಯಾಳை போல ದೇವ ಸಮ್ಮುಖದಲ್ಲಿ ಉட்கார்ந்து, ಆದರೆ ಮರಿಯಳಂತೆ ನಾವು ದೇವರ ಪಾದದಲ್ಲಿ ಕುಳಿತುಕೊಳ್ಳಬೇಕು. ಮರಿಯಾಳ್ ಆಂಡವருடைய சமூகத்துல வந்து ವಾಸನೆயை விளங்கப்படும். ಮರಿಯಾಳು ದೇವರ ಪಾದದ ಬಳಿಗೆ ಬಂದು ದೇವರ ಸುವಾಸನೆಯನ್ನು, ನಾವು ಮರಿಯಾಳை போல ஆண்டவருடைய சமூகத்திலே எப்பொழுதும் வரக்கூடியவர்களாக இருக்க வேண்டும். அந்த ನಮ್ಮ ಹೆಸರು ಕೂಡ ಮರಿಯಳಂತೆ ದೇವರ, ನಾವು ಮರಿಯಳಂತೆ ದೇವರ ಪಾದದಲ್ಲಿ ಬರುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
பிரார்த்தனை பிரேயர் நம்முடைய வாழ்க்கையின் உயிராய் மாறும். ಪ್ರಾರ್ಥನೆ ನಮ್ಮ ಜೀವಿತದ ಉಸಿರಾಗಿ ಮಾರ್ಪಡಬೇಕು. ஜெபிக்கிறவர்கள் பிரகாசிப்பார்கள். ಪ್ರಾರ್ಥಿಸುವವರು ಪ್ರಕಾಶಿಸುತ್ತಾರೆ. ஜெபிக்கிறவர்கள் தேவனுடைய வாசனையாய் மாறுவார்கள். ಪ್ರಾರ್ಥಿಸುವವರು ದೇವರ ಸುವಾಸನೆಯಾಗಿ ಮಾರ್ಪಡುತ್ತಾರೆ. ஹalleluya. Hallelujah. ஆகினால ஜெப வாழ்க்கையை நாம் அதிகரிக்க வேண்டும். ಆದ್ದರಿಂದ ನಮ್ಮ ಪ್ರಾರ್ಥನೆಯ ಜೀವಿತವನ್ನು ನಾವು ಹೆಚ್ಚಳಪಡಿಸಿಕೊಳ್ಳೋಣ. Colossians chapter 4 verse 2. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧಿಕಾರ 2ನೇ ವಚನ. Cease not prayer. Cease not your prayer. Colossians chapter 4 verse 2. Chapter 4 verse 2. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಕೃತಜ್ಞತಾ ಸ್ತುತಿಯೊಂದಿಗೆ ಎಚ್ಚರವಾಗಿರಿ. Hallelujah. Hallelujah. இடைவிடாமல் ஜெபம் ನಾವು ಮಾಡಿ. ಎಡಬಿಡದೆ ಪ್ರಾರ್ಥಿಸುವ ಜನರಾಗಿರಬೇಕು. Cease not your prayer. ನಿಮ್ಮ ಪ್ರಾರ್ಥನೆಯನ್ನು ನೀವು ತಪ್ಪದೆ ಮಾಡಬೇಕು. நம்மளோட போட்டுருக்க இடைவிடாமல் ஜெபம் பண்ணு. ஜெபம் பண்ணுங்கள். எல்லாவற்றுக்காக கர்த்தரை ஸ்தோத்திரம் பண்ணுங்க. ஜெபத்தை விடுத்து. ನಾವು ಎಡಬಿಡದೆ ಪ್ರಾರ್ಥಿಸಿ ಎಲ್ಲದಕ್ಕಾಗಿ ದೇವರಿಗೆ ಕೃತಜ್ಞತೆ When you have the time, ನಿಮಗೆ ಸಮಯ see that the time is very precious to sit with the Lord. ಆ ಸಮಯವು ಬಹು ಅಮೂಲ್ಯವಾಗಿರುವುದರಿಂದ Because ದೇವರ ಪಾದದಲ್ಲಿ ಕುಳಿತು God given us the privileged time to have with the Lord. ಯಾಕೆಂದ್ರೆ ದೇವರು ಆತನೊಂದಿಗೆ ಕಳೆಯುವಂತೆ ನಮಗೆ ಅಮೂಲ್ಯವಾದ ಸಮಯಗಳನ್ನು ಕೊಟ್ಟಿದ್ದಾರೆ. We always have with the Lord. ನಾವು ಆ ಸಮಯವನ್ನು ಯಾವಾಗಲೂ ದೇವರ ಪಾದದಲ್ಲಿ ಕಳೆಯಬೇಕು. Hallelujah. 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 And one more verse, the first Thessalonians chapter 5 verse 17. 1 ಥೆಸಲೋನಿಕ 5ನೇ ಅಧಿಕಾರ 17ನೇ ವಚನ. இடவிடவே பிரார்த்தித்து எப்பொழுதும் ஜெபத்திலே இடைவிடாமல் ஜெபம் பண்ணுங்கள். எல்லாவற்றிலும் ஸ்தோத்திரம் செய்யுங்கள். கிறிஸ்து இயேசுக்குள் உங்களை குறித்து தேவனுடைய சித்தமாயிருக்கிறது. ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕೆಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತನಲ್ಲಿರುವ ದೇವರ ಚಿತ್ತವಾಗಿದೆ. Luke chapter 8 ಸುವಾರ್ತೆ Luke chapter 18 verse 1. Somebody read that. Somebody read this. சோர்ந்து போகாமல் எப்பொழுதும் ஜெபம் பண்ண வேண்டும் என்பதை குறித்து அவர் Hallelujah. ஆண்டவர் சொல்றார் எப்போதும் சோர்ந்து போகாம ஜெபம் பண்றதுக்கு ஆண்டவர் வழி சொல்றார். ದೇವರು ಹೇಳುತ್ತಾರೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸುವಂತೆ ದೇವರು ಒಂದು ಕಾರ್ಯವನ್ನು ಹೇಳುತ್ತಾರೆ. Hallelujah. Hallelujah. So many times we will faint. ಅನೇಕ ಬಾರಿ ನಾವು ಸೋತು ಹೋಗುತ್ತೇವೆ. That is why we could not pray. ಅದರಿಂದಲೇ ನಾವು ಪ್ರಾರ್ಥಿಸುವುದಕ್ಕೆ ನಮಗೆ ತಡೆ. Bible சொல்லுது நீ சோர்ந்து போகாம ஜெபி. ಸತ್ಯವೇದ ಹೇಳುತ್ತದೆ ನೀವು ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. Fix the time every day. ಪ್ರತಿದಿನವೂ ಒಂದು ಸಮಯವನ್ನು ನೀವು ಒಂದು ಸಮಯವನ್ನು ನೇಮಿಸಿ. Make that time is very useful. ಆ ಸಮಯವನ್ನು ಉಪಯೋಗಿಸಿ ದೇವರ ಪಾದಗಳಲ್ಲಿ ಕುಳಿತುಕೊಳ್ಳಿ. Hallelujah. 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 அதனால நாம் சோர்ந்து போகாம எப்பொழுதும் ஜெபம் பண்ணணும். ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕು. கர்த்தர் நம்மை வாசனை உள்ளவர்களாய் மாற்றி. ದೇವರು ನಮ್ಮನ್ನ ಪರಿಮಳ ತೈಲವಾಗಿ ಪರಿಮಳದಂತೆ ದೇವರು ಮಾಡ್ತಾರೆ. Hallelujah. Hallelujah. இரண்டாவதாக ಎರಡನೆಯದಾಗಿ அவள் வந்து ஆண்டவருக்கு முன்பாக அழுது கொண்டிருந்தாள். ಎರಡನೆಯದಾಗಿ ಅವಳು ಬಂದು ದೇವರ ಮುಂದೆ ಕಣ್ಣೀರು ಸುರಿಸುವವಳಾಗಿದ್ದಳು. Okay, hallelujah. Hallelujah. See, two kind of tear is there. ಎರಡು ವಿಧವಾದಂತ ಕಣ್ಣೀರಿದೆ. The one kind of tear with broken heart. ಒಂದು ಕಣ್ಣೀರು ಒಂದು ದುಃಖದಿಂದ ಒಡೆದ ಮನಸ್ಸಿನಿಂದ ಬರುವ But ಕಣ್ಣೀರು. the another kind of prayer tear is thanksgiving. ಇನ್ನೊಂದು ಕಣ್ಣೀರು ಕೃತಜ್ಞತೆಯಿಂದ ಬರುವಂತ ಒಂದು ಕಣ್ಣೀರು. Hallelujah. Hallelujah. ಬೈಬಲ್ ಸ್ತೋತ್ರத்தோடு ஜெபம் பண்ணணும். ಅದನ್ನ ಸತ್ಯವೇದ ಹೇಳುತ್ತದೆ ಕೃತಜ್ಞತಾ ಸ್ತುತಿಯೊಂದಿಗೆ ಪ್ರಾರ್ಥಿಸಿರಿ. நொறுங்கின இதயத்தோடு ஜெபம். ನೊಂದಿದ ಮನಸ್ಸಿನಿಂದ ಪ್ರಾರ್ಥಿಸಿರಿ. See, most of the Christian people are knowledge they have the knowledge prayer but just the sake of tradition. ಆದ್ರೆ ಅನೇಕ ಕ್ರೈಸ್ತರಿಗೆ ಪ್ರಾರ್ಥನೆಯ ಕುರಿತಾದಂತ ಜ್ಞಾನ ಇದೆ, ಆದ್ರೆ ಪ್ರಾರ್ಥನೆ ಎಂಬುವಂತದನ್ನ ಒಂದು ಸಂಪ್ರದಾಯವಾಗಿ ಮಾಡುವಂತದ್ದು. I'm Christians, I should pray. ನಾನು ಕ್ರೈಸ್ತನು, ನಾನು ಪ್ರಾರ್ಥನೆ ಮಾಡಬೇಕು. Even 5 minutes, 10 minutes, but I should pray. 5 ನಿಮಿಷವೋ 10 ನಿಮಿಷವೋ ನಾನು ಕ್ರೈಸ್ತನಾಗಿರೋದ್ರಿಂದ ಪ್ರಾರ್ಥಿಸಬೇಕು. That the things God's not meaning here. ಈ ರೀತಿಯ ಪ್ರಾರ್ಥನೆಯನ್ನು ದೇವರು ಇಲ್ಲಿ ಹೇಳಿಲ್ಲ. நாம் ஆண்டவருடைய சமூகத்துல வரும் பொழுது உடைந்த இதயத்தோடு வரணும். ನಾವು ದೇವರ ಸನ್ನಿಧಾನದಲ್ಲಿ ಬರುವಾಗ ಒಡೆದ ಮನಸ್ಸಿನೊಂದಿಗೆ ಬರಬೇಕು. ஆண்டவருடைய சமூகத்துல வரும் பொழுது thanksgiving ஓடு வரணும். ದೇವರ ಸನ್ನಿಧಾನಕ್ಕೆ ಬರುವಾಗ ಕೃತಜ್ಞತಾ ಸ್ತುತಿಯಿಂದ ಬರಬೇಕು. அவன் வந்து உடைந்த இதயத்தோடு வந்தான். ಆಕೆಯು ಒಂದು ನೊಂದಿದ ಮನಸ್ಸಿನಿಂದ ದೇವರ நன்றி ಪಾದಕ್ಕೆ நிறைந்த உள்ளத்தோடு வந்தா. ಅವಳು ಕೃತಜ್ಞತಾ ಸ್ತುತಿಯಿಂದ ದೇವರ ಪಾದಕ್ಕೆ. அநேக நேரத்துல நாம ஒரு கடமையா தான் ஜெபம் பண்றோம். ಅನೇಕ ಸಮಯದಲ್ಲಿ ನಾವು ಒಂದು ಕರ್ತವ್ಯವಾಗಿ உறுதியா சொல்ல முடியும். 80% or 90% of Christians people praying only for
just the sake of we are Christian. 80% ಅಥವಾ 90% ಕ್ರೈಸ್ತರು ಕೇವಲ ಕ್ರೈಸ್ತರೆಂಬುದಕ್ಕಾಗಿ ಪ್ರಾರ್ಥಿಸುವವರು ಉಂಟು. காலையில எழுந்து சொன்ன ஜெபம் பண்ணோம், ಮುಂಜಾನೆ ಏಳುವಾಗ ಪ್ರಾರ್ಥಿಸಬೇಕು. it is sake of tradition. ಅದು ಒಂದು ಸಂಪ್ರದಾಯದ ರೀತಿಯಲ್ಲಿ ಇರುವುದು. Without prayer, okay, that day will not is not good. That is why we pray. ಪ್ರಾರ್ಥನೆ ಇಲ್ಲದೆ ಆ ದಿನ ಚೆನ್ನಾಗಿರುವುದಿಲ್ಲ, ಅದರಿಂದ ನಾನು ಪ್ರಾರ್ಥಿಸುತ್ತೇನೆ. No, Bible is not saying like this. ಸತ್ಯವೇದವು ಈ ರೀತಿಯಾದ ಪ್ರಾರ್ಥನೆಯನ್ನು ಹೇಳಿಕೊಡುತ್ತದೆ. நாம் ஜெபம் பண்ணும்போது நொறுங்கி இருதயத்தோடு ஜெபம். ನಾವು ಪ್ರಾರ್ಥಿಸುವಾಗ ನೊಂದಿದ ಹೃದಯದೊಂದಿಗೆ ಪ್ರಾರ್ಥಿಸಬೇಕು. ಸ್ತೋತ್ರத்தோடு கூட ஜெபம். ನಾವು ಸ್ತೋತ್ರದಿಂದ ಪ್ರಾರ್ಥಿಸಬೇಕು. ಹalleluya. ಹalleluya. அந்த உண்மையான பிரேயரை ஆண்டவர் கேட்பார். ನಿಜವಾದ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ. ಹalleluya. ಹalleluya. வேதம் சொல்லுது வாசிப்போமா, as he came with the broken heart, that is why he tears. Okay, she tears. Okay, ವಾಸಿಂಗ Psalms 34 verse 18. ಕೀರ್ತನೆ 34ನೇ ಅಧಿಕಾರ 18ನೇ ವಚನ. கர்த்தர் நல்லவர் என்பதை ருசித்து பாருங்கள். 34:18. ಮುರಿದ ಹೃದಯದವರಿಗೆ ಕರ್ತನು ಸಮೀಪವಾಗಿದ್ದಾನೆ, ಜಜ್ಜಿದ ಆತ್ಮವನ್ನು ರಕ್ಷಿಸುತ್ತಾನೆ. ಹalleluya. ಹalleluya. See, ಯಾರ್ ಜಗತ್ತು ಆಂಡರ್ ಕೇಳ್ಪಾರೆ, ಯಾರ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ, ಯಾರಿಗೆ ಸಂಗ the Lord is near to the broken hearted. ದೇವರು ಮುರಿದ ಹೃದಯದವರಿಗೆ ಹತ್ತಿರವಾಗಿ ಇದ್ದಾರೆ. அப்ப ஆண்டவர் சமூகத்துல நாம் உடைந்த இதயத்தோடு கூட வரணும். ದೇವರ ಸನ್ನಿಧಾನಕ್ಕೆ ನಾವು ಮುರಿದ ಹೃದಯದೊಂದಿಗೆ ಬರಬೇಕು. ದೇಶத்திற்காக, ನಮ್ಮ ದೇಶಕ್ಕಾಗಿ, ನಮ್ಮ ಜನங்களுக்காக, ನಮ್ಮ ಜನರಿಗಾಗಿ, ಕುಟುಂಬத்திற்காக, ನಮ್ಮ ಕುಟುಂಬಗಳಿಗಾಗಿ, கடமைக்காக ஜெபம் பண்ணணும். ನಾವು ಕರ್ತವ್ಯಕ್ಕಾಗಿ ಪ್ರಾರ್ಥಿಸದಂತೆ உடைந்த உள்ளத்தோடு கூட ಒಂದು ಮುರಿದ ಹೃದಯದೊಂದಿಗೆ, ஆண்டவரೇ ದೇವರೇ ಜಪத்தை ಕೇಳು, ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ ಎಂಬುದಾಗಿ. ನಮ್ಮ ಜಪத்தை ಕೇಳಿ ಕರ್ತர் ரட்சிப்பார். ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಜನರನ್ನು ರಕ್ಷಿಸುತ್ತಾರೆ. ಆಂಡರ್ ಉடைந்த ಹೃದಯ உள்ளவர்களை புறம்பே தள்ளுவார். ಯಾಕೆಂದ್ರೆ ದೇವರು ಮುರಿದ ಹೃದಯದವರನ್ನ ದೇವರು ಹೊರತಳ್ಳುವುದಿಲ್ಲ. ನಮ್ಮ ಪ್ರೇಯರ್ல ஒரு purpose ಇರಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಉದ್ದೇಶ ಇರಬೇಕು. ಹalleluya. ಹalleluya. ಆಂಡவர் அதை கேட்பார். ಇದು ದೇವರು ಇದನ್ನ ಕೇಳುತ್ತಾರೆ. ಇನ್ನೊಂದು சொல்றது வாசிங்க, Psalms chapter 51 verse 17. Psalms 51 verse 17. ಕೀರ್ತನೆ 51:17. The sacrifice of God are broken spirit. ಮುರಿದ ಆತ್ಮವೇ ದೇವರ ಯಜ್ಞಗಳು. Hallelujah. Hallelujah. See, when we pray, God always expecting we pray with a broken heart. ನಾವು ಪ್ರಾರ್ಥಿಸುವಾಗ ದೇವರು ಯಾವಾಗಲೂ ನಾವು ಮುರಿದ ಹೃದಯದೊಂದಿಗೆ ಪ್ರಾರ್ಥಿಸುವುದನ್ನು You ಇಷ್ಟಪಡುತ್ತಾರೆ. do not come to the feet of God with ordinary. ದೇವರ ಪಾದಕ್ಕೆ ನೀವು ಸುಮ್ಮನೆ ಬರುವಂತದ್ದಲ್ಲ. You do not come with a tradition. ಸಂಪ್ರದಾಯವಾಗಿ ಮಾಡಬೇಕು The Bible says when ಎಂಬುದಾಗಿ you come with the broken heart, God will accept that sacrifice. ಯಾಕೆಂದ್ರೆ ವಾಕ್ಯವು ಹೇಳುತ್ತದೆ, ಮುರಿದ ಹೃದಯದೊಂದಿಗೆ ಬರುವಾಗ ದೇವರು ಆ ಬಲಿಗಳನ್ನು ಅಂಗೀಕರಿಸುತ್ತಾರೆ. Hallelujah. 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 Somebody read this word. தேவன் கேட்கும் பலிகள் நொறுங்குண்ட ஆவிதான். தேவனே நறுங்குண்டதுமான இருதயத்தை நீர் புறங்கொடுத்து. Yes, you will not despise. ದೇವರು ನಿಮ್ಮನ್ನ ತಿರಸ್ಕರಿಸುವಂತದಿಲ್ಲ. ಆಮೆನ್. ಹalleluya. நொறுங்கின இருதயத்தையோடு கூட நீ கடவுள் சமூகத்துக்கு வந்தீங்கன்னா அது ஆண்டவருக்கு பிரியமான ஜெபம். ನೀವು ಮುರಿದ ಹೃದಯದೊಂದಿಗೆ ದೇವರ ಪಾದಕ್ಕೆ ಬರುವುದಾದರೆ ಅದೇ ದೇವರಿಗೆ ಪ್ರಿಯವಾದಂತ ಒಂದು ಪ್ರಾರ್ಥನೆ. ಮರಿಯಾಳು ಕಣ್ಣೀರೋಡು ಆಂಡವರ ಸಮೂಹಕ್ಕೆ ಬಂದ. ಮರಿಯಳು ಕಣ್ಣೀರನ್ನು ಸುರಿಸುತ್ತಾ நொறுங்கின இருதயத்தோடு வந்த. ನಾನು ಮುರಿದ ಹೃದಯದೊಂದಿಗೆ ದೇವರ ಪಾದಕ್ಕೆ ಬಂದಳು. ಕೃತಜ್ಞತೆயோடு ಕೂಡ ಥ್ಯಾಂಕ್ಸ್ಗಿವಿಂಗೋடு ಆಂಡವರ ಸಮೂಹಕ್ಕೆ ಬಂದ. ಕೃತಜ್ಞತೆಯೊಂದಿಗೆ ದೇವರ ಪಾದಕ್ಕೆ ಬಂದಳು. ಆಂಡವ அந்த ஜெபத்தை அங்கீகரிப்பார். ದೇವರ ಆ ಪ್ರಾರ್ಥನೆಯನ್ನು ಕೇಳಿದರು. ஹalleluya. 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 அதே மாதிரி இன்னொரு வசனம் வாசிக்க பார்க்கலாம், ரொம்ப அழகா இருக்கு. சங்கீதங்களின் புத்தகம் 147 3ஆம் வசனம். ಕೀರ್ತನೆ 147 3ನೇ ವಚನ. 147 verse 3. ಆತನು ಮುರಿದ ಹೃದಯದವರನ್ನು ಸ್ವಸ್ಥ ಮಾಡಿ ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆಮೆನ್. ಹalleluya. Hallelujah. 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 He do not despise the broken hearted people. ಮುರಿದ ಹೃದಯವುಳ್ಳ ಜನರನ್ನ ದೇವರು ತಿರಸ್ಕರಿಸುವುದಿಲ್ಲ. Isaiah chapter 57 verse 15. ಯೆಶಾಯನ ಒಂದು ಪ್ರವಾದನ ಪುಸ್ತಕ 57:15ನೇ ವಚನ. 57:15. Okay, somebody read that. For thus says the one who is high and lifted up, who inhabits eternity, whose name is holy. I dwell in the high and holy place, and also with him who is of a contrite and a lowly spirit, to revive the spirit of lowly.
ಯಾಕೆಂದರೆ ಉನ್ನತನು ಎತ್ತರವಾದವನು ನಿತ್ಯವಾಗಿ ವಾಸಿಸುವವನು ಪರಿಶುದ್ಧನೆಂದು ಹೆಸರುಳ್ಳಾತನು ಹೀಗೆ ಹೇಳುತ್ತಾನೆ, ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ನಾನು ಪಶ್ಚಾತ್ತಾಪದೊಂದಿಗೂ ಮತ್ತು ದೀನನ ಆತ್ಮದೊಂದಿಗೂ ಇದ್ದುಕೊಂಡು ಅವರನ್ನು ಉಜ್ಜೀವಿಸುವವನಾಗಿದ್ದೇನೆ. ನಾನು ಎಂದೆಂದಿಗೂ ವ್ಯಾಜ್ಯ ಮಾಡುವುದಿಲ್ಲ, ಇಲ್ಲವೇ ಯಾವಾಗಲೂ ಕೋಪಿಸಿಕೊಳ್ಳೆನು. ನಾವು ಮುರಿದ ಹೃದಯದೊಂದಿಗೆ ದೇವರ ಪಾದಕ್ಕೆ ಬರಬೇಕು. ನಾವು ದೇವರನ್ನ ನೋಡಬೇಕು. ದೇವರು ಹೇಳುತ್ತಾರೆ, ನಾನು ಅಂತವರನ್ನು ನಾನು ತಿರಸ್ಕರಿಸುವುದಿಲ್ಲ. ದೇವರಿಗೆ ಇಷ್ಟವುಳ್ಳಂತ ದೇವರಿಗೆ ಇಷ್ಟವುಳ್ಳಂತ ಒಂದು ಬಲಿ. ನಾವು ಮುರಿದ ಹೃದಯದೊಂದಿಗೆ ದೇವರ ಪಾದಕ್ಕೆ ಬರುವಂತೆ. ಮರಿಯಳು ದೇವರ ಸನ್ನಿಧಾನಕ್ಕೆ ಬಂದಳು, ಆದರೆ ಮುರಿದ ಹೃದಯದೊಂದಿಗೆ ಬಂದಳು. ಮೂರನೆಯದಾಗಿ ದೇವರ ಪಾದವನ್ನ ಎಡಬಿಡದೆ ಮುದ್ದಿಟ್ಟಳು. ದೇವರು ಹೇಳ್ತಾರೆ, ನಾನು ಬಂದು ಕುಳಿತುಕೊಳ್ಳುವವರೆಗೂ ಅವಳು ನನ್ನ ಪಾದವನ್ನ ಮುದ್ದಿಸುತ್ತಿದ್ದಳು. Luke chapter 7 verse 38 okay, and standing behind him at his feet weeping, she began to wet his feet with her tear and wiped them with the hair of her head and kissed his feet and anointed them with the ointment. ಲೂಕ 7:38 ಆತನ ಪಾದಗಳ ಬಳಿಯಲ್ಲಿ ನಿಂತು ಅಳುತ್ತಾ ಆತನ ಪಾದಗಳನ್ನು ಕಣ್ಣೀರಿನಿಂದ ತೊಳೆಯಲಾರಂಭಿಸಿ ಅವುಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿ ಆತನ ಪಾದಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದ. We need also kiss his feet. ನಾವು ಕೂಡ ದೇವರ ಪಾದವನ್ನು ಮುದ್ದಿಡುವಂತವರಾಗಿದ್ದೇವೆ. ಯಾಕಂದ್ರೆ ಸತ್ಯವೇದವು ಹಾಗೆಯೇ ಹೇಳುತ್ತದೆ, ಕುಮಾರನ ಪಾದವನ್ನು ಮುದ್ದಿಸಿರಿ. Psalm chapter 2 was lost. ಕೀರ್ತನೆ 2ನೇ ಅಧಿಕಾರ ಕೊನೆಯ ವಚನ. குமாரன் கோபம் கொள்ளாமலும் நீங்கள் வழியிலே அழியாமலும் இருக்கும்படிக்கு அவரை முத்தம் செய்யுங்கள். Hallelujah. So we need to kiss God. ನಾವು ದೇವರ ಪಾದಗಳನ್ನು ಮುದ್ದಿಡಬೇಕು. That is our responsibility. ಇದು ನಮ್ಮ ಒಂದು ಕಾರ್ಯವಾಗಿದೆ. Hallelujah. Because he loved us. ಯಾಕಂದ್ರೆ ದೇವರು ನಮ್ಮನ್ನ ಪ್ರೀತಿಸಿದ್ದಾರೆ. We need to love God. ನಾವು ದೇವರನ್ನ ಪ್ರೀತಿಸಬೇಕು. We kiss God. ನಾವು ದೇವರ ಪಾದಗಳನ್ನು ಮುದ್ದಿಡಬೇಕು. ಆಂಡವರ ಮುತ್ತ ಮುಡಿತಾಗ ಅರ್ಥ ದೇವರ ಪಾದಗಳಿಗೆ ಮುದ್ದಿಡುವಂತಂದ್ರೆ அன்பை வெளிப்படுத்து. ನಮ್ಮ ಪ್ರೀತಿಯನ್ನ ದೇವರ பாதங்களுக்கு சொல்றார். அவர் என்னை அதிகமா நேசிக்கிற அப்படினாலே அவர் முத்தம் கொடுத்து தன்னுடைய அன்பை வெளிப்படுத்தினார் அப்படி சொல்றார். ದೇವರು ಹೇಳ್ತಾರೆ, ಆಕೆ ನನ್ನನ್ನು ಹೆಚ್ಚಾಗಿ ಪ್ರೀತಿಸುವುದರಿಂದ ನನ್ನ ಪಾದಗಳನ್ನು ಮುದ್ದಿಟ್ಟು ತನ್ನ ಪ್ರೀತಿಯನ್ನು ತೋರಿಸಿದ. அந்த பரிசேயரை பார்த்து ஆண்டவர் சொல்றார், ಆ ಪರಿಸೇಯರನ್ನು ನೋಡಿ ದೇವರು ಹೇಳ್ತಾರೆ, ಕೈ ಕழுವ ತಣ್ಣி கொடுக்கல, ನೀವು ನನ್ನ ಕೈ ತೊಳೆಯುವಂತ ನೀರನ್ನು ಕೊಡಲಿಲ್ಲ, ಕಾಲು ಕழுವ ತಣ್ಣಿ கொடுக்கல, ಕಾಲನ್ನು ತೊಳೆದುಕೊಳ್ಳುವಂತ ನೀರನ್ನು ಕೊಡಲಿಲ್ಲ. ಕಣ್ಣೀರಿನಾலே என் காலை கழுவி, ಆಕೆಯು ತನ್ನ ಕಣ್ಣೀರಿನಿಂದ ನನ್ನ ಪಾದಗಳನ್ನು ತೊಳೆದು ಅವಳು என்னை முத்தம் இட்டால் சொன்னார், ನನ್ನನ್ನು ಮುದ್ದಿಸಿದಳು ಎಂಬುದಾಗಿ. நாம் ஆண்டவருடைய சமூகத்திலே வருகிறவர்கள் நாம் எப்பொழுதும் ஆண்டவரை முத்தம் செய்ய வேண்டும். ದೇವರ ಸನ್ನಿಧಾನದಲ್ಲಿ ಬರುವವರು ದೇವರ ಪಾದಗಳನ್ನು ಮುದ್ದಿಸುವವರಾಗಿರಬೇಕು. ಅದ ಮೇಲೆ சொல்றது 2 ಸಂಗೀತத்தில் சொல்லப்பட்டிருக்கிறது, ஆண்டவரை முத்தம் செய்யுங்கள். ಮಗನಿಗೆ ಮುದ್ದಿಡಿರಿ ಎಂಬುದಾಗಿ. அவர் கோபம் கொள்ளாமலும் ಆತನ ಕೋಪವು ಸ್ವಲ್ಪ ಉರಿಯುವಾಗಲೇ நீங்கள் வழியில் அழியாமல் இருக்கும்படி, ನೀವು ದಾರಿಯಲ್ಲಿ ನಾಶವಾಗದಂತೆ ಇರುವಂತೆ ನೀವು ದೇವರ ಪಾದಗಳನ್ನು ಮುದ್ದಿಸಿರಿ. We also journey to our destination. ನಾವು ಕೂಡ ನಮ್ಮ ಒಂದು ನಿತ್ಯವಾದ ಸ್ಥಳಕ್ಕೆ ಪ್ರಯಾಣ ಮಾಡ್ತೀವಿ. We are not destroying on the way. We have to kiss the Lord. ನಾವು ದಾರಿಯಲ್ಲೇ ನಾಶವಾಗದೆ ಇರಬೇಕಾದರೆ ದೇವರ ಪಾದಗಳನ್ನು ಮುದ್ದಿಸಬೇಕು. Because when we kiss the Lord, God definitely lead us our ways to meet the destination. ನಾವು ದೇವರ ಪಾದಗಳನ್ನು ಮುದ್ದಿಡುವಾಗ ದೇವರು ನಮ್ಮನ್ನ ದಾರಿಯಲ್ಲಿ ನಡೆಸಿ ಹೋಗುತ್ತಾರೆ. Amen. Hallelujah. அப்ப ஆண்டவர் நம்மை அழிக்காம இருக்கணும், அவரை முத்தம் செய்யணும். ದೇವರು ನಮ್ಮನ್ನು ನಾಶ ಮಾಡಬಾರದೆಂದರೆ ನಾವು ದೇವರಿಗೆ சொல்லுது. ಸತ್ಯವೇದವು ಹಾಗೆಯೇ ಹೇಳುತ್ತದೆ. ಕ್ರಿಸ್ತವர்கள் ஆண்டவரை முத்தம் செய்ய பழகணும். ಕ್ರೈಸ್ತರು ದೇವರ ಪಾದಗಳನ್ನು ಮುದ್ದಿಡುವುದು. ದೇವರನ್ನ ಮುದ್ದಿಡುವುದು ಅಂದರೆ ಏನು? It is more love. ಅದರ ಅರ್ಥ ದೇವರನ್ನು ಹೆಚ್ಚಾಗಿ ಪ್ರೀತಿಸುವಂತದ್ದು. It is thanksgiving. ಅದು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರುವಂತದ್ದು. Praising to God. ದೇವರನ್ನ ಎಡಬಿಡದೆ ಘನಪಡಿಸುವಂತದ್ದು. Hallelujah. 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 ஆண்டவருக்கு பிரியமுள்ளவர்களாய் மாற வேண்டும். ದೇವರಿಗೆ ಪ್ರಿಯವುಳ್ಳ ಜನರಾಗಿ ಮಾರ್ಪಡಬೇಕು. Actually the mutham, the kiss, the mean of is very
loving. ಈ ಮುದ್ದಿಡುವುದು ಅನ್ನೋದರ ಅರ್ಥ ದೇವರನ್ನ ಹೆಚ್ಚಾಗಿ ಪ್ರೀತಿಸಬೇಕು. So we in ourselves we become a very loving people to God. ನಾವು ನಮ್ಮನ್ನು ಮಾರ್ಪಡಿಸಿಕೊಂಡು ದೇವರನ್ನು ಹೆಚ್ಚಾಗಿ ಪ್ರೀತಿಸುವ ಜನರಾಗಿ ಮಾರ್ಪಡಬೇಕು. Hallelujah. Hallelujah. God always wants to say we are his people. ದೇವರು ಯಾವಾಗಲೂ ಹೇಳುವಂತೆ ಇಷ್ಟಪಡುತ್ತಾರೆ, ನಾವು ಆತನ ಜನರಾಗಿದ್ದೇವೆ. We also ನಾವು ಕೂಡ have to say ಹೇಳಬೇಕು, we are the people. ನಾವು ದೇವರ ಜನರಾಗಿದ್ದೇವೆ. We have changed ourselves. ಅದರ ಅರ್ಥ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳಬೇಕು. Change ourselves to please God. ನಾವು ನಮ್ಮನ್ನು ರೂಪಾಂತರಗೊಳಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. Amen. Hallelujah. Hallelujah. Romans chapter 12 verse 1 and 2, the Bible says this is the exactly and pleasing worship to the Lord. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧಿಕಾರ 1-2ನೇ ವಚನ. ಆದುದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಯೋಗ್ಯವಾದ ಆರಾಧನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಪ್ರಿಯವಾ, ಇದು ದೇವರಿಗೆ ಪ್ರಿಯವಾದ, ದೇವರಿಗೆ ಪರಿಪೂರ್ಣವಾಗಿ ಒಪ್ಪಿಕೊಳ್ಳಬೇಕು, ದೇವರಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕು. ಪ್ರಿಯವುಳ್ಳವರಾಗಿ ಮಾರುಂಗೆ. ನಾವು ದೇವರಿಗೆ ಪ್ರಿಯವುಳ್ಳವರಾಗಿ ಮಾರ್ಪಡಿರಿ. ನಮ್ಮ ತಪ್ಪುಗಳನ್ನು ಅರಿಕೆ செய்யணும். ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಬೇಕು. ನಾವು ಮನ ತಿರುಗணும். ನಾವು ಮನೆ ತಿರುಗಬೇಕು. ಇನ್ನು ಆಂಡವರಿಗೆ ಪ್ರಿಯமா வாழணும். ನಾವು ದೇವರಿಗೆ ಪ್ರಿಯವುಳ್ಳ ಜನರಾಗಿ ಜೀವಿಸಬೇಕು. ಮುತ್ತಂ ಕೊಡುಕೊಳ್ಳಬೇಕು. ನಾವು ದೇವರ ಪಾದಗಳನ್ನು ಯಾವಾಗಲೂ ಮುದ್ದಿಡುವ ಜನರಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮರಿಯಾಲ್ ಆಂಡವರ ಪಾದಕ್ಕೆ ಮುತ್ತಿಸಿ, ಮರಿಯಳು ಕ್ರಿಸ್ತನ ಪಾದವನ್ನ ಮುದ್ದಿಟ್ಟಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ನಡೆದ ಆಂಡಸಲು ಅವள் என்னிடத்தில் நன்மை செய்தாள். அந்த ದೇವರು ಹೇಳ್ತಾರೆ, ಅವಳು ನನಗಾಗಿ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. எங்கெல்லாம் என்னோட மரணத்தை குறித்து பேசுறாங்களோ, எங்கெல்லாம் என்னோட மரணத்தை குறித்து, ಎಲ್ಲೆಲ್ಲ ನನ್ನ ಮರಣದ ಕುರಿತಾಗಿ ಸಾರಲ್ಪಡುತ್ತದೋ, there the mention there they speak about Maria. ಅಲ್ಲಿ ಮರಿಯಳ ಕುರಿತಾಗಿಯೂ ಕೂಡ ಹೇಳಲ್ಪಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಮರಣದ எங்கெல்லாம் சொல்றாங்களோ, ನನ್ನ ಮರಣದ ಕುರಿತಾಗಿ ಎಲ್ಲೆಲ್ಲ சுவிசேஷம் எங்கெல்லாம் பிரசங்கிக்கப்படுகிறதோ, ಸುವಾರ್ತೆ ಎಲ್ಲೆಲ್ಲ ಸಾರಲ್ಪಡುತ್ತದೋ, ಮರಿಯளை குறித்து பேசப்படும், ಅಲ್ಲಿ ಮರಿಯಳ ಕುರಿತು ಮಾತನಾಡಲು ಸಾರಲ್ಪಡುತ್ತದೆ. ஹல்லேலூயா. 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 ஏன் தெரியுமா? ಯಾಕೆ ಗೊತ್ತಾ? மரியாள் ஆண்டவரிடத்துல வந்து நொறுங்கின இதயத்தோடு ஜெபம் பண்ணி அவருடைய பாதத்தை முத்தம். ಮರಿಯಳು ದೇವರ ಪಾದದ ಬಳಿಗೆ ಬಂದು ಮುರಿದ ಹೃದಯದೊಂದಿಗೆ ದೇವರ ಬಳಿಗೆ ಬಂದು ಆತನ ಪಾದಗಳನ್ನು ಮುದ್ದಿಟ್ಟಳು. ಹಲ್ಲೇಲೂಯಾ. ಹಲ್ಲೇಲೂಯಾ. ನಾವು ದೇವರ ಪಾದವನ್ನು ಮುದ್ದಿಡಬೇಕು. ನಾವು ಮಾನಸಾಂತರ ಪಡಬೇಕು, ದೇವರಿಗೆ ಪ್ರಿಯವಾಗಿ ಜೀವಿಸಬೇಕು. ನಾಲ್ಕನೆಯದಾಗಿ ஆண்டவருடைய சமூகத்திலே தன்னுடைய வெளியேற பெற்ற இந்த தைலத்தை உடைத்து ದೇವರ ಸನ್ನಿಧಾನದಲ್ಲಿ ಬೆಲೆಯಲ್ಪಟ್ಟಂತ ತೈಲವನ್ನ ಒಡೆದು ದೇವರನ್ನ ಆ ತೈಲವನ್ನ ದೇವರ ಮೇಲೆ ಹೊಯ್ದಳು. This is very important knowledge. ಇದು ನಮಗೆ ಮುಖ್ಯವಾದಂತ ಒಂದು we always broke our very costly things to the Lord. ನಾವು ದೇವರಿಗೋಸ್ಕರ ನಮ್ಮ ಬೆಲೆಯಲ್ಪಟ್ಟ ಕಾರ್ಯಗಳನ್ನು ನಾವು ಒಡೆದು ಹಾಕಬೇಕು. Many people has great things in them. ಅನೇಕರ ಜೀವಿತದಲ್ಲಿ ಪ್ರತ್ಯೇಕವಾಗಿ ಅವರವರ ಜೀವಿತದಲ್ಲಿ ಬೆಲೆಯುಳ್ಳ ಕಾರ್ಯಗಳು ಉಂಟು. But I don't know what is that. ಅದು ನಿಮ್ಮ ಜೀವಿತಗಳಲ್ಲಿ ಏನು ಅಂತ ತಿಳಿದಿಲ್ಲ. But that the things you have broke to the God. ಆದರೆ ನಿಮ್ಮ ಬೆಲೆಯಲ್ಪಟ್ಟ ಕಾರ್ಯಗಳನ್ನು ದೇವರ ಪಾದದಲ್ಲಿ ಒಡೆಯಬೇಕು. Then only ಆಗ ಮಾತ್ರವೇ the fragrance of God will manifest. ಆ ಪರಿಮಳವು ದೇವರ ಪರಿಮಳವು ಎಲ್ಲೆಡೆಯೂ ಬೀಸುತ್ತದೆ. Amen. Hallelujah. ನಮ್ಮ ಆಂಡವರ ಕಾಟಿಲು ನಮ್ಮಗ ಮುಖ್ಯತ್ವಪಡುತ್ತೇವೆ. ನಾವು ದೇವರಿಗಿಂತ ಹೆಚ್ಚಾಗಿ ನಮ್ಮನ್ನು ನಾವು ಹೆಚ್ಚಳ ಪಡಿಸಿಕೊಳ್ಳುತ್ತೇವೆ. ನಮಗೆ ಮುಖ್ಯವಾದದ ಅಧಿಕமாக ನಮ್ಮ ಮೇನ್ ನಮಗೆ ಮುಖ್ಯವಾದಂತದನ್ನು ಹೆಚ್ಚಾಗಿ ನಾವು ಘನಪಡಿಸುತ್ತೇವೆ. ಆಂಡವರ ಪಾದದಲ್ಲಿ ಅದು ಒಡೆಯಬೇಕು. ಆದರೆ ದೇವರ ಪಾದದಲ್ಲಿ ಅದನ್ನು ಒಡೆಯಬೇಕು. ಆಂಡವರ ಪಾದದಲ್ಲಿ ಅದು ಊತಬೇಕು. ದೇವರ ಪಾದದಲ್ಲಿ ಅದನ್ನು ಸುರಿಸಬೇಕು. ನಮ್ಮೊಳಗಿಂದ ಕರ್ತನ ವಾಸನೆ ಆಗ ನಮ್ಮಿಂದ ದೇವರ ಸುವಾಸನೆ ಎಲ್ಲೆಡೆಯೂ ಬೀರುತ್ತದೆ. Hallelujah. Hallelujah. ನಾವು ಯೋಚಿಸಿ ಪಾರಿ ಇಲ್ಲಿ நிறைய கிறிஸ்தவங்களுக்கு கடவுளை காட்டிலும் பெரிய ஒன்று. ಈಗ ಯೋಚಿಸಿ ನೋಡ್ರಿ, ಈ ದಿವಸಗಳಲ್ಲಿ ಅನೇಕರಿಗೆ ಕ್ರಿಸ್ತನಿಗಿಂತಲೂ ಬೇರೆ ಕಾರ್ಯಗಳು ಹೆಚ್ಚಾಗಿದೆ. ಇಲ್ಲ பணமா இருக்கலாம், ಹಣವಾಗಿರಬಹುದು, புகழா இருக்கலாம், ಹೊಗಳಿಕೆ ಆಗಿರಬಹುದು, ಇಲ್ಲ ஏதாவது things which is very great, ಇಲ್ಲ ಬೆಲೆಯುಳ್ಳಂತ ವಸ್ತುಗಳಾಗಿರಬಹುದು, ಇಲ್ಲ ಏನಾದರೂ அவங்களுக்கு இருக்கிற விலையேறப்பட்ட காரியம், ಅವರವರಿಗೆ ಇರುವಂತ ಒಂದು ಬೆಲೆಯುಳ್ಳಂತ ಒಂದು ಕಾರ್ಯ, அது ஆண்டவருடைய பிரசன்னத்தை தடுக்கும். ಅದು ದೇವರ ಪ್ರಸನ್ನತೆಯನ್ನು ತಡೆಯುವಂತ, ஆண்டவருடைய வாசனை நமக்குள்ள வந்து வீச செய்கிறது. ಅದು ನಮ್ಮಿಂದ ದೇವರ ಸುವಾಸನೆ ಬೀಸದಂತೆ ತಡೆ ಮಾಡುವಂತ. ಮೋಸೆ ಕುರಿತು சொல்லும் பொழுது இப்ராಹಿம் பட்ட புத்தகத்திலே ಮೋಶೆಯ ಕುರಿತಾಗಿ ಹೇಳುವಾಗ ಇಬ್ರಿಯರ ಪತ್ರಿಕೆಯಲ್ಲಿ அவன் ஓகே வாசிங்க பார்க்கலாம். Hebrew chapter 10 Hebrew chapter 11
verse 25. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದನ್ನೇ ಆರಿಸಿಕೊಂಡನು ಮತ್ತು ಐಗುಪ್ತದಲ್ಲಿನ ಐಶ್ವರ್ಯಗಳಿಗಿಂತಲೂ ಕ್ರಿಸ್ತನ ವಿಷಯವಾದ ನಿಂದೆಯು ಅಧಿಕ ಐಶ್ವರ್ಯವೆಂದೆಣಿಸಿಕೊಂಡನು, ಯಾಕೆಂದರೆ ಪ್ರತಿಫಲದ ಬಹುಮಾನವನ್ನು ಅವನು ಗೌರವಿಸಿದನು. உலகத்திலே பெரிய காஸ்ட்லி திங்ஸ்னா அது இயேசு கிறிஸ்து. ಈ ಲೋಕದಲ್ಲಿ ಒಂದು ಬೆಲೆಯುಳ್ಳಂತ ವಸ್ತು ಕಾರ್ಯ ಇರುವಂತದಾದರೆ ಅದು ಯೇಸು ಕ್ರಿಸ್ತನ ಮಾತ್ರವೇ. ಎಲ್ಲಾರೈ ಕಾಟ್ಲೆ என்னை அதிகமாய் நேசிக்கிறாயா. ಅದಕ್ಕೆ ದೇವರು ಕೇಳಿದರು, ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತೀಯಾ? ದೇವರು ನಮ್ಮನ್ನು ನೋಡಿ ಪ್ರಶ್ನೆಯನ್ನ ಕೇಳುತ್ತಾರೆ, which one you more than love? ನನಗಿಂತ ಹೆಚ್ಚಾಗಿ ಎதை ನೀ அதிகமாய் நேசிக்கிறாய்? ನನಗಿಂತ ಹೆಚ್ಚಾಗಿ ನೀನು ಏನನ್ನ ಪ್ರೀತಿಸುತ್ತೀಯಾ? which one you love more? ನನಗಿಂತ ಹೆಚ್ಚಾಗಿ ನೀನು ಏನನ್ನ ಪ್ರೀತಿಸುತ್ತೀಯಾ? ಪೇತ್ರನ ಕೇಳಿ ದೇವರು ನೋಡಿ ದೇವರು ಕೇಳಿದರು. John chapter last 7 verse. ಯೋಹಾನನ ಸುವಾರ್ತೆ ಕೊನೆಯ ಅಧಿಕಾರ. யோவான்ல சொல்லும்போது பேதுரு பார்த்துக்கிட்டே எல்லாரை காட்டிலும் என்னை அதிகமாய் நேசிக்கிறாயா அப்படின்னு ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನಿಗೆ, ಯೋನನ ಮಗನಾದ ಸೀಮೋನನೇ, ನೀನು ಇವುಗಳಿಗಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೀಯೋ ಎಂದು ಕೇಳಲು ಅವನು ಆತನಿಗೆ, ಹೌದು ಕರ್ತನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂಬುದನ್ನು ನೀನೇ ಬಲ್ಲೆ. ಮರಿಯಳು ಎಲ್ಲರಿಗಿಂತಲೂ ಹೆಚ್ಚಾಗಿ அந்த நாட்களிலே விலையேற பெற்ற ஒரு திங்ஸ், வெரி எக்ஸ்பென்சிவ் and very costly things is that fragrance. ಯಾಕೆಂದ್ರೆ ಆ ದಿವಸಗಳಲ್ಲಿ ಎಲ್ಲದಕ್ಕಿಂತಲೂ ಬೆಲೆಯುಳ್ಳಂತದ್ದು ಆ ಒಂದು ಪರಿಮಳ ತೈಲ. ಅದು ಒಂದು 300 ಪಣಂ. ಯಾಕಂದ್ರೆ ಅದು ಒಂದು 300 ಹಣವು, 300 dinar. ಒಂದು 300 ದಿನಾರ್. ಇಲ್ಲ அப்பனா ஒரு நாளைக்கு ஒரு பணம் தான் சம்பாதிக்க முடியும். ಒಂದು ದಿನಕ್ಕೆ ಒಂದು ದಿನಾರನ ಗಳಿಸಬಹುದು. பைபிள் ஸ்காலர் சொல்றாங்க, இஸ்ரேல் நாட்டுல ஒரு நாளைக்கு ஒரு பணம்னா அப்ப 300 நாளைக்கு 300 பணம். ಒಂದು ದಿನಕ್ಕೆ ಒಂದು ದಿನಾರನ ಅವರು ಗಳಿಸುವುದಾದರೆ 300 ದಿವಸ ಅದನ್ನ ದುಡಿದಿದ್ದಾರೆ. It is very costly. ಅದು ಒಂದು ಬಹು ಬೆಲೆ ಉಳ್ಳಂತದ್ದು. ಅದು ஆண்டவரை காட்டிலும் பெருசு. ಆದರೆ ಅದು ದೇವರಿಗಿಂತಲೂ ಹೆಚ್ಚಿನದಲ್ಲ. அவருடைய அன்பை ஆண்டவர் தெரியப்படுத்துறார். இதை காட்டிலும் பெரியவர் நம்முடைய ஆண்டவராகிய இயேசு கிறிஸ்து. ಅವಳ ಪ್ರೀತಿಯನ್ನು ದೇವರಿಗೆ ತೋರಿಸಿದಳು, ಯಾಕಂದ್ರೆ ಅದಕ್ಕಿಂತ ದೊಡ್ಡವರು ನಮ್ಮ ಕರ್ತನಾದ ಯೇಸು. ಹಾಗಾದ್ರೆ ನಮಗೆ ಎದೆல்லாம் ரொம்ப பெருசா தோணுதோ ಅದನ್ನ ನಮಗೆ ಯಾವುದೆಲ್ಲ ದೇವರಿಗಿಂತ ಹೆಚ್ಚಿನದಾಗಿ ತೋರ್ಪಡುತ್ತೆ, ஆண்டவருடைய பாதத்துல ನಾವು ಅದನ್ನ ದೇವರ ಪಾದದಲ್ಲಿ ನಾವು ಒಡೆಯೋಣ. எல்லாத்தை காட்டிலும் இயேசுவே பெரியவர். ಎಲ್ಲರಿಗಿಂತಲೂ ಯೇಸುವೇ ನಮಗೆ ದೊಡ್ಡವರು. ಹಾಗಾದ್ರೆ ಮೋಸೆ, ಆದ್ದರಿಂದ ಮೋಶೆ பார்வோனுடைய குமாரத்தின் மகன். it is a prince. he is a prince. ಮೋಶೆ ಫರೋಹನ ಕುಮಾರ್ತೆಯ ಮಗನು ಅನ್ನಿಸಿಕೊಳ್ಳುವುದನ್ನ, ಅಂದ್ರೆ ಪ್ರಭು ಐಗುಪ್ತದ ಒಂದು ಪ್ರಭು ಎನಿಸಿಕೊಳ್ಳುವುದು, ஒரு prince ಆಗಿರುವುದರ ಕಾಟಿಲು ಒಂದು ಪ್ರಭುವಾಗಿರುವಂತದಕ್ಕೆ ಇಂತಲೂ ಅದೆಲ್ಲ வெறுத்து ಅದನ್ನೆಲ್ಲ ಅವನು ಬಿಟ್ಟು ಆಂಡವರಿಗಾಗಿ ದೇವರಿಗೋಸ್ಕರ ದೇವ ಜನರೊಂದಿಗೆ ಕಷ್ಟವನ್ನು ಅವನು ದೇವರಿಗೋಸ್ಕರ ಒಂದು ಬೆಲೆಯುಳ್ಳಂತ ಒಂದು ತನ್ನ ಸ್ಥಾನವನ್ನ ಬಿಟ್ಟುಕೊಟ್ಟ. ದೇವರು ಮೋಶೆಯನ್ನು ತೆಗೆದುಕೊಂಡು ಇಸ್ರೇಲ್ ಜನರ ಮೋಶೆಯ ಮೂಲಕವಾಗಿ ದೇವರು ತನ್ನ ಪರಿಮಳವನ್ನ ಬೀಸಿದರು. ದೇವರ ಪಾದದಲ್ಲಿ ಮರಿಯಳು ಒಳ್ಳೆ ಕಾರ್ಯವನ್ನು அதை உடைச்சு ஊத்தும் பொழுது பரிசேயர் சீஷர்கள் சில பேர் சொல்றாங்க, இதை ஏன் வேஸ்ட் பண்ணனும் அப்படி சொல்றாங்க. ಅದನ್ನ ಆಕೆ ಒಡೆದು ಅದನ್ನ ಸುರಿಸುವಾಗ ಅಲ್ಲಿದ್ದಂತ ಪರಿಸೇಯರ ಶಿಷ್ಯರು ಹೇಳ್ತಾರೆ, ಯಾಕೆ அப்ப சீஷர்களுடைய மைண்ட்ல பரிசேயர் மைண்ட்ல கிறிஸ்துவை காட்டிலும் அந்த தைலம் தான் ரொம்ப காஸ்ட்லியா இருக்கு. ಯಾಕೆಂದ್ರೆ ಪರಿಸೇಯರ ಮತ್ತು ಶಿಷ್ಯರ ಮನಸ್ಸಿನಲ್ಲಿ ಕ್ರಿಸ್ತನಿಗಿಂತಲೂ ಆ ಪರಿಮಳ ತೈಲ ಬೆಲೆ ಉಳ್ಳ. ಮರಿಯಾளுக்கு மட்டும், ಆದ್ರೆ ಮರಿಯಳಿಗೆ ಮಾತ್ರ ಯೇಸುವೇ ಉಯರ್ந்தவர். ಯೇಸುವೇ ಉಯರ್ந்தவர். ಯೇಸು ಕ್ರಿಸ್ತನೇ ಉನ್ನತ. Jesus is very costly. ಕ್ರಿಸ್ತನೇ ಬೆಲೆ ಉಳ್ಳಂತದಾಗಿದ್ದರು. Most high God
most high ಆ God. ಎಲ್ಲ ಉನ್ನತದಲ್ಲಿ ವಾಸ ಮಾಡುವಂತ ದೇವರು. அவரே எல்லாரை காட்டிலும் பெரியவர். ಕ್ರಿಸ್ತನೇ ಎಲ್ಲರಿಗಿಂತಲೂ friends ದೊಡ್ಡವರು, காட்டிலும் பெரியவர். ನಮ್ಮ ಸ್ನೇಹಿತರಿಗಿಂತಲೂ ದೊಡ್ಡವರು, ನಮ್ಮ ಸ್ಥಾನಕ್ಕಿಂತಲೂ ದೊಡ್ಡವರು. அவர் முன்னாடி எல்லாம் செய்யும். ಅವರ ಮುಂದೆ ಎಲ್ಲವೂ ಶೂನ್ಯ. அல்லேலூயா. அல்லேலூயா. அவள் அதை உடைத்து ஆண்டவருடைய பாதத்தில் ஊற்றும் பொழுது ஆக்கி அந்த இடம் வாசனையால் நிறைந்தது. ಆಕೆ ಅದನ್ನು ಒಡೆದು ದೇವರ ಪಾದದಲ್ಲಿ ತೈಲವನ್ನು ಸುರಿಸುವಾಗ ಆ ಜಾಗವು ಪರಿಮಳದಿಂದ ತುಂಬಿತು. அல்லேலூயா. அல்லேலூயா. அநேக கிறிஸ்துவ வாழ்க்கையில பரிமளம் வீச இருக்கிறதுக்கு காரணம் என்ன? ಅನೇಕ ಕ್ರೈಸ್ತರ ಜೀವಿತದಲ್ಲಿ ಪರಿಮಳ ಬೀಸದೆ ಇರುವುದಕ್ಕೆ ಕಾರಣ ಏನು? காரணம் அவர்கள் தேவனை காட்டிலும் தங்களை அதிகமாக ಯಾಕೆಂದ್ರೆ ಅವರು ದೇವರಿಗಿಂತಲೂ ತಮ್ಮನ್ನ ಹೆಚ್ಚಾಗಿ ಪ್ರೀತಿಸಿಕೊಳ್ಳುವಂತದ್ದು, பொசிஷன், ತಮ್ಮ ಸ್ಥಾನವನ್ನ, அப்புறம் தன்னுடைய வெல்த், ತಮ್ಮ ಒಂದು ಸಂಪತ್ತುಗಳನ್ನ, அப்புறம் ஓகே இஸ் லவ்விங் மோர் தென் ஜீசஸ் கிரைஸ்ட் சம்திங். ಈ ಕ್ರಿಸ್ತನಿಗಿಂತಲೂ ಅನೇಕ ಕಾರ್ಯಗಳನ್ನ ಇಷ್ಟಪಡುವಂತದ್ದು. அதுதான் ஆண்டவருடைய வாசனையை தடை செய்யும். ಅದೇ ದೇವರ ಸುವಾಸನೆಯ ತಡೆ ಮಾಡುವಂತದ್ದು. நாம் அதை உடைக்கணும். ಅದನ್ನ ನಾವು ಆ ಕಾರ್ಯಗಳನ್ನ ಒಡೆದು ಹಾಕಬೇಕು. எல்லாரும் தடை செய்ய ஆசைப்பட்டாங்க. ಯಾಕೆಂದ್ರೆ ಎಲ್ಲರೂ ತಡೆ ಮಾಡುವುದಕ್ಕೆ ಇಷ್ಟಪಟ್ಟರು. யூதாஸ் காரியர் சொன்னா இதை வித்து ஏழை கொடுக்கலாம் சொன்னா. ಯೂದಾಸ್ ಕಾರಿಯತ್ ಹೇಳ್ತಾನೆ ಇದನ್ನ ಮಾರಿ ನಾವು ಬಡವರಿಗೆ ಕೊಡಬಹುದಾಗಿತ್ತು ಅಂತ. எப்போதும் கூட இருக்கிறாங்க. ಆ ದೇವರು ಹೇಳ್ತಾರೆ ಯಾವಾಗಲೂ ಬಡವರು ನಿಮ್ಮ ಜೊತೆ ಇರುತ್ತಾರೆ, நாம கூட இருக்கிறது. ಆದ್ರೆ ಮನುಷ್ಯ ಕುಮಾರನು ನಿಮ್ಮ ಸಂಗಡ ಇರುವುದಿಲ್ಲ. ஆண்டவருக்காக பெரிய காரியத்தை நாம் செய்ய வேண்டும். ದೇವರಿಗಾಗಿ ನಾವು ದೊಡ್ಡ ಕಾರ್ಯಗಳನ್ನ ಮಾಡುವವರಾಗಿ, ஆண்டவருடைய பாதத்துல ஊற்ற வேண்டும். ದೇವರ ಪಾದದಲ್ಲಿ ಅದನ್ನು ಸುರಿಸುವವರಾಗಿ, எல்லாவற்றுக்கும் நீரே பெரியவராக, ಎಲ್ಲದಕ್ಕಿಂತಲೂ ನೀವೇ ದೊಡ್ಡವರು ದೇವರೇ. அப்பொழுது அந்த வீடு முழுவதும் வாசனையால் நிறைந்தது. ಆಗ ಮನೆ ತುಂಬಾ ಒಂದು ಪರಿಮಳ ಸುವಾಸನೆ. உங்களுடைய செல்ஃபிஷை நீங்க ஆண்டவருக்காக உடைத்தால், ನಿಮ್ಮ ಸ್ವ ಕಾರ್ಯವನ್ನ ಸ್ವಹಿತವನ್ನ ನೀವು ದೇವರಿಗಾಗಿ ಒಡೆಯುವುದಾದರೆ, உங்களுக்கு எல்லாத்தையும் காட்டிலும் அதிகமா பிரியப்படுற காரியத்தை கர்த்தருக்காக விட்டால், ನೀವು ನಿಮ್ಮ ಎಲ್ಲದಕ್ಕಿಂತಲೂ ನೀವು ಹೆಚ್ಚಾಗಿ ಪ್ರೀತಿ ಮಾಡುವ ಕಾರ್ಯವನ್ನ ದೇವರಿಗೋಸ್ಕರ ಬಿಟ್ಟರೆ, உங்களுடைய இருதயத்திலே வாசனை வீசும். ನಿಮ್ಮ ಹೃದಯದಲ್ಲಿ ಕ್ರಿಸ್ತನ ಪರಿಮಳವು வீட்டிலே ஆண்டவருடைய வாசனை ನಿಮ್ಮ வீசும். ಮನೆಯಲ್ಲಿ ಕ್ರಿಸ್ತನ ಪರಿಮಳವು நீங்க இருக்கிற ಬೀಸುತ್ತದೆ. இடத்திலே ஆண்டவர் வாசனை வீசும். ನೀವಿರುವ ಜಾಗದಲ್ಲಿ ಕ್ರಿಸ್ತನ ಪರಿಮಳವು ಬೀಸುತ್ತದೆ. நம்ம எல்லாரும் தேவனுக்கு ஆண்டவருடைய வாசனையாய். ಯಾಕೆಂದ್ರೆ ನಾವೆಲ್ಲರೂ ಕ್ರಿಸ್ತನಿಗೆ ಪರಿಮಳವಾಗಿದ್ದೇವೆ. all are aroma of Christ. ನಾವೆಲ್ಲರೂ ಕ್ರಿಸ್ತನ ಪರಿಮಳವಾಗಿದ್ದೇವೆ. it is only word, ಅದಕ್ಕೆ ಅದು ವಾಕ್ಯವೇ, that is not a practice. ಆದರೆ ಅದು ನಮ್ಮ The ಅಭ್ಯಾಸದಲ್ಲಿ. Bible says the word become practice. ಸತ್ಯವೇದ ಹೇಳುತ್ತದೆ ವಾಕ್ಯವು ಜೀವವಾಗಿ ಬಂತು. The Christian who are Christians always hearing the God's word to enjoy experience in life. ಅನೇಕ ಕ್ರೈಸ್ತರು ಕೇವಲ ದೇವರ ವಾಕ್ಯವನ್ನ ತಮ್ಮ ಜೀವಿತದಲ್ಲಿ ಸಂತೋಷಿಸುವಂತೆ ಕೇಳುತ್ತಾರೆ, Enjoying his life. ಅದು ನಮ್ಮ ಜೀವಿತದಲ್ಲಿ ಹರ್ಷಿಸುವಂತೆ ಕೇಳುತ್ತಾರೆ. But the God's will that the word will practicing in our life. ಆದರೆ ದೇವರ ಚಿತ್ತವು ಕೇಳಲ್ಪಡುವ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾಣಲ್ಪಡಬೇಕು. Hallelujah. Hallelujah. Because the Bible says we all are aroma of Christ to God. ಯಾಕೆಂದ್ರೆ ಸತ್ಯವೇದವು ಹೇಳುತ್ತದೆ ನಾವೆಲ್ಲರೂ ಕ್ರಿಸ್ತನ ಪರಿಮಳವಾಗಿದ್ದೇವೆ. Hallelujah. 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 When we broke ourselves to the Lord, that the aroma of Christ will manifest to the people. ನಾವು ನಮ್ಮ ಒಂದು ಸ್ವಹಿತವನ್ನ ದೇವರ ಪಾದದಲ್ಲಿ ಒಡೆಯುವುದಾದರೆ ನಮ್ಮಿಂದ ಕ್ರಿಸ್ತನ ಪರಿಮಳವು ಎಲ್ಲೆಡೆ ಬೀಸುತ್ತದೆ. Hallelujah. 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 This was the second Corinthians chapter. This one, 2 Corinthians chapter 2 verse 14 says. 2 ಕೊರಿಂಥ್ಯ 2ನೇ ಅಧಿಕಾರ 14ನೇ ವಚನ ಹೇಳುತ್ತದೆ, Thanks be to God who in Christ always leads us in triumphal procession and through us spread the fragrance of the knowledge of him everywhere. ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ. Hallelujah. Hallelujah. The fragrance only manifests through us. ಆ ಒಂದು ಸುವಾಸನೆ ನಮ್ಮ ಮೂಲಕವಾಗಿಯೇ ಬೀಸಬೇಕು. Okay, most of the people are think like this. God definitely come and fragrance is gospel. ಅನೇಕ ಜನರು ನೆನೆಸುತ್ತಾರೆ ದೇವರು ಇಳಿದು ಬಂದು ತನ್ನ ಸುವಾರ್ತೆಯನ್ನು ಎಲ್ಲರಿಗೂ ಹರಡುತ್ತಾರೆ. Never like this. ಅದು ಈ ರೀತಿಯಾಗಿ ಇಲ್ಲ. We have to be manifesting the fragrance of God. ದೇವರ ಜನರಾಗಿರುವ ನಾವು ಕ್ರಿಸ್ತನ ಪರಿಮಳವನ್ನು ಬೀಸಬೇಕು. தமிழ்ல வந்து வாசிங்க பார்க்கலாம். நம்ம அழகா போட்டுருக்கோம். கிறிஸ்துவுக்குள் எப்பொழுதும் எங்களை வெற்றி சிறக்க பண்ணி அந்த சென்டென்ஸ் மட்டும் வாசிங்க. எல்லா இடங்களிலும் எங்களை கொண்டு எங்களை கொண்டு through us எங்களை கொண்டு அவரை அறிகிற அறிவை தேவனை அறிகிற அறிவை வாசனை how வெளிப்படுத்த people know God. ಹೇಗೆ ಜನರ ದೇವರನ್ನ
ತಿಳಿದುಕೊಳ್ಳಬಹುದು. Because of you, because you are the fragrance of God. ನಿಮ್ಮ ಮೂಲಕವಾಗಿ, ಯಾಕಂದ್ರೆ ನೀವು ಕ್ರಿಸ್ತನ ಪರಿಮಳವಾಗಿ. Hallelujah. Hallelujah. இந்த வாசனை வீச வேண்டுமானால் நாம் வெளியேற பெற்றதை ஆண்டவருடைய பாதத்தில் உடைக்க. ಈ ವಾಸನೆ ಬೀಸಬೇಕಾದರೆ ನಮ್ಮ ಬೆಲೆಯುಳ್ಳಂತ ಕಾರ್ಯವನ್ನು ದೇವರ ಪಾದದಲ್ಲಿ ಒಡೆಯಬೇಕು. நம்முடைய வெட்கத்தை ஆண்டவர் முன்னாடி உடைக்க. ನಮ್ಮ ನಾಚಿಕೆನ ದೇವರ ಮುಂದೆ ಒಡೆಯಬೇಕು. Hallelujah. Hallelujah. அது நம்மை தடை செய்கிறது. ಅದು ನಮ್ಮನ್ನ ತಡೆ ಮಾಡುತ್ತದೆ. நாம் உடைக்கப்படும் பொழுது ಆದರೆ ಅದು ಒಡೆದು ಹಾಕಲ್ಪಡುವಾಗ கர்த்தருடைய வாசனை வீட்டில் ದೇವರ ಸುವಾಸನೆ ಆ ಮನೆಯಲ್ಲಿ ಬೀಸುತ್ತದೆ. Hallelujah. Hallelujah. 6 things, the fragrance fills up his house. 6ನೇ ಕಾರ್ಯ, ಆ ಸುವಾಸನೆ ಆ ಮನೆಯಲ್ಲೆಲ್ಲ ಹರಡಿತು. Okay, Ephesians chapter 5 verse 2. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧಿಕಾರ 2ನೇ ವಚನ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ Hallelujah. ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. God submit himself for us, fragrant to God in heaven, fullness of fragrance. ಕ್ರಿಸ್ತನು ನಮಗೋಸ್ಕರ ತನ್ನನ್ನು ಅರ್ಪಿಸುವಾಗ ಆತನ ಸುಗಂಧ ವಾಸನೆ ಎಲ್ಲೆಡೆಯೂ ಹರಡಿತು. Amen. Hallelujah. Hallelujah. And the fragrance fullness of heaven. ಆ ಸುಗಂಧ ವಾಸನೆಯು ಪರಲೋಕವೆಲ್ಲ ತುಂಬಿಕೊಂಡಿತು. Amen. Amen. Hallelujah. Hallelujah. The same way the பூமியிலே ஆண்டவருடைய வாசனை நிரம்பணும்னா நம்ம இயேசுவை போல ஆண்டவருடைய ಆದ್ದರಿಂದ ಈ ಭೂಮಿಯಲ್ಲಿ ದೇವರ ಸುವಾಸನೆ ಹರಡಬೇಕಾದರೆ ನಾವು ದೇವರ ಪಾದಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು. Hallelujah. 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 Yeah. As Christ loved us and gave himself up for us, a fragrant offering to God. ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ ತನ್ನನ್ನು ಒಪ್ಪಿಸಿಕೊಟ್ಟು ದೇವರ ಸುಗಂಧ ವಾಸನೆಯನ್ನು ಬೀಸಿದರು. ஆண்டவருடைய வாசனை ದೇವರ ಸುಗಂಧ ವಾಸನೆ எல்லாரையும் ரட்சித்தது. ನಮ್ಮೆಲ್ಲರನ್ನ ರಕ್ಷಿಸಿದರು. நம்முடைய வாசனை ನಮ್ಮ ಸುಗಂಧ ವಾಸನೆ தேசத்தை ரட்சித்தது. ದೇಶವನ್ನ ರಕ್ಷಿಸಬೇಕು. மரியாதை போல ಮರಿಯಳಂತೆ வீடு வாசனையால் நிரம்பும்படியாய் நமக்கு கொடுக்கிறது. ಎಲ್ಲಾ ಮನೆಗಳು ಕ್ರಿಸ್ತನ ವಾಸನೆಯಿಂದ ತುಂಬಲ್ಪಡುವಂತೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. கர்த்தர் நம்மை மாற்றும். ದೇವರು ನಮ್ಮನ್ನ ಮಾರ್ಪಡಿಸುತ್ತಾರೆ. வாசனை நிறைந்தவர்களாய் ಸುಗಂಧ ವಾಸನೆ ಉಳ್ಳವರಾಗಿ ದೇವರು ಮಾರ್ಪಡಿಸುತ್ತಾರೆ. Hallelujah. Hallelujah. இன்றைக்கு the word is very challenging to the people who are Christ. ಈ ವಾಕ್ಯವು ಈ ದಿನ ಕ್ರೈಸ್ತರಿಗೆ ಒಂದು ಸವಾಲಾದಂತ ಒಂದು ವಾಕ್ಯ. Because they are not able to manifest the fragrance of God. ಅವರು ದೇವರ ವಾಸನೆಯನ್ನು ಬೀಸದೇ ಇದ್ದಾರೆ. They gain the world, they gain money, they gain, which is very great things. ಅವರು ಲೋಕವನ್ನು ಸಂಪಾದಿಸಿಕೊಳ್ಳಬಹುದು, ಹಣವನ್ನು ಸಂಪಾದಿಸಿಕೊಳ್ಳಬಹುದು, ಅಮೂಲ್ಯವಾದ ಕಾರ್ಯವನ್ನು Always they minded to gain something from the world. ಅವರು ಯಾವಾಗಲೂ ಲೋಕದ ಕಾರ್ಯವನ್ನು ಸಂಪಾದಿಸಿಕೊಳ್ಳುವಂತೆ ಮನಸ್ಸುಳ್ಳವರಾಗಿರಬಹುದು. They hard work in the world. ಅವರು ಲೋಕದಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ. God doesn't say it's wrong. ದೇವರು ಅದು ತಪ್ಪು ಎಂದು ಹೇಳುವುದಿಲ್ಲ. The same way ಅದೇ ರೀತಿಯಾಗಿ they need to fragrance. ನಾವು ದೇವರಿಗೆ ಪರಿಮಳವಾಗಿ ಜೀವಿಸಬೇಕು. Hallelujah. Hallelujah. இதம் சொல்றது மனுஷன் உலகம் முழுவதும் ஆதாயப்படுகிறான். ಸತ್ಯವೇದ ಹೇಳುತ್ತದೆ, ಮನುಷ್ಯನು ಲೋಕವನ್ನೇ ಸಂಪಾದಿಸಿಕೊಂಡರು, ಜೀವನ ನಷ್ಟಪಡುತ್ತಾನೆ, ತನ್ನ ಆತ್ಮವನ್ನ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? Hallelujah. Hallelujah. ನಮ್ಮ ಲಾಭம் ನಮ್ಮ ಜೀವನ ಆಂಡವರೇ ಮಹಿಮೆಪಡುತ್ತಾರೆ. ನಮ್ಮ ಲಾಭವು, ನಮ್ಮ ಜೀವವು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತದ್ದೇ. மகிமையாய் மாறும். ನಾವು ದೇವರಿಗೆ ಮಹಿಮೆಯುಳ್ಳ ಜನರಾಗಿ ಮಾರ್ಪಡೋಣ. கிறிஸ்தவர்கள் எங்க இருந்தாலும், ಕ್ರೈಸ್ತರು ಎಲ್ಲಿದ್ದರೂ ಕೂಡ, wherever you are, ನೀವು ಯಾವ ಸ್ಥಳದಲ್ಲಿದ್ದರೂ ಕೂಡ, you always mind it. ನೀವು ಒಂದು ಕಾರ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. One thing, ಒಂದು ಕಾರ್ಯ, you are the fragrance of God. ನೀವು ಕ್ರಿಸ್ತನ You ಪರಿಮಳವಾಗಿದ್ದೀರಿ. are the aroma of Christ. ನೀವು ಕ್ರಿಸ್ತನ ಪರಿಮಳವಾಗಿದ್ದೀರಿ. The great God. ಒಂದು ದೊಡ್ಡ ದೇವರು. Hallelujah. 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 Okay, shall we pray? ನಾವು ಪ್ರಾರ್ಥಿಸೋಣ. Shall we committed to the Lord? ನಾವು ದೇವರ ಪಾದದಲ್ಲಿ ಒಪ್ಪಿಸಿಕೊಂಡು Lord, ಪ್ರಾರ್ಥಿಸೋಣ. forgive me my mistake. ದೇವರೇ, ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. Lord, I made a mistake. ದೇವರೇ, ನಾವು ತಪ್ಪುಗಳನ್ನು ಮಾಡಿದ್ದೇವೆ. Lord, I confess myself definitely problem, the mistake at me only. ದೇವರೇ, ಈ ತಪ್ಪು ನನ್ನ ಕಡೆಯಿಂದ ಇದೆ ಎಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ. ದೇವರೇ, Hallelujah. So Lord, most of the time He spoke to me. ದೇವರೇ, ನೀವು ಅನೇಕ ಬಾರಿ ನಮ್ಮ ಸಂಗಡ ಮಾತನಾಡಿದ್ದೀರಿ. But I despise your word. ಆದರೆ ನಿಮ್ಮ ಮಾತನ್ನು ನಾನು ತಿರಸ್ಕರಿಸಿದ್ದೇನೆ. I despise your word. ನಿಮ್ಮ ಮಾತನ್ನು ನಾನು ತಿರಸ್ಕರಿಸಿದ್ದೇನೆ. Lord, I'm not hiding myself and open. I talk to you, Lord.
I despise your word many times. ದೇವರೇ, ಈ ಕಾರ್ಯವನ್ನು ನಾವು ಮರೆ ಮಾಡದೆ ನಾವು ತೆರೆದ ಹೃದಯದಿಂದ ಹೇಳುತ್ತೇವೆ, ನಿಮ್ಮನ್ನು ನಾವು ತಿರಸ್ಕರಿಸಿದ್ದೇವೆ. ಎಷ್ಟೋ ಸಮಯ ನಿಮ್ಮ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆ, ಆದರೆ ನಾವು ಅದನ್ನು ತಳ್ಳಿದ್ದೇವೆ. ದೇವರೇ, ಅದನ್ನು ನಾವು ಎಣಿಸುವಂತೆ ನಾವು ಅನೇಕ ಬಾರಿ ತಳ್ಳಿದ್ದೇವೆ. ದೇವರೇ, ನಾನೇ ನಿಮಗೆ ಸುವಾಸನೆ ಆಗಿರಬೇಕು. ಅದೇ ಸತ್ಯವೇದವು ನಮಗೆ ತಿಳಿಸಿಕೊಡುವುದು. ದೇವರೇ, ಇನ್ನು ಮುಂದೆ ನಮ್ಮ ವಾಸನೆ ನಿಮ್ಮನ್ನು ಮಹಿಮೆಪಡಿಸಿ. மரியாதை போல இந்த வீடு வாசனையால் நிறைந்தது போல இந்த பூமி என் நிமித்தம் வாசனையால் நிரம்பும்படியாக என்னை ஒப்பு கொடுக்கிறேன். ಇನ್ನು ಮುಂದೆ ದೇವರೇ, ಮರಿಯಳಂತೆ ಆ ಮನೆ ಸುವಾಸನೆ ತುಂಬಿದವರಾಗಿ ಮಾರ್ಪಟ್ಟದರಿಂದ ನಮ್ಮ ಮೂಲಕವಾಗಿ ಲೋಕವು ಸುವಾಸನೆಗೊಳ್ಳುವಂತೆ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತೇವೆ. ಯೇಸುವಿನ ವಾಸನೆ ಬೀಸು. ನಮ್ಮ ಮನೆಯಲ್ಲಿ ಯೇಸುವಿನ ಸುವಾಸನೆ இருக்கிற இடத்துல ಯೇಸುವಿನ ವಾಸನೆ ಬೀಸು. ಇರುವ ಜಾಗದಲ್ಲಿ ಯೇಸುವಿನ ಸುವಾಸನೆ ಬೀಸಲಿ. ನಮ್ಮನ್ನು ಮಾರ್ಪಡಿಸಿರಿ ದೇವರೇ. ಎಲ್ಲಾ ಸ್ಥಳಗಳಲ್ಲಿ ಎಲ್ಲ ವೇಳೆಯಲ್ಲಿ ಕೂಡ ನಾವು ಸುಗಂಧ ವಾಸನೆ ಉಳ್ಳವರಾಗಿರುವಂತೆ ನಮಗೆ ಸಹಾಯ ಮಾಡಿರಿ ದೇವರೇ. ನಮಗೆ ಪ್ರಾರ್ಥನಾ ಜೀವಿತವನ್ನ ಮುರಿದ ಹೃದಯವನ್ನ ಕೊಡಿರಿ. ಮುತ್ತಿಡುವ ಅನುಭವವನ್ನ ಪಾದದಲ್ಲಿ ಒಡೆಯುವಂತ ಕೃಪೆ. ನಾವು ನಿಮ್ಮ ಪಾದದಲ್ಲಿ ಅರಿಕೆ ಮಾಡುತ್ತೇವೆ, ನಾವು ಏನು ಅಲ್ಲದವರು ದೇವರೇ, ಆದರೆ ನೀವು ನಮಗೆ ಎಲ್ಲವೂ ಆಗಿದ್ದೀರ ದೇವರೇ. ನಾವು ಏನು ಅಲ್ಲದವರಪ್ಪ, ನಮ್ಮನ್ನ ಕ್ಷಮಿಸಿರಿ, ನಮ್ಮನ್ನ ಕ್ಷಮಿಸಿರಿ ದೇವರೇ. ನಮ್ಮ ಮೇಲೆ ನಿಮ್ಮ ಕನಿಕರವನ್ನು ತೋರಿಸಿ ನಮಗೆ ಮತ್ತೊಂದು ಅವಕಾಶವನ್ನು ಕೊಡಿರಿ ದೇವರೇ. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆಯು ನಮ್ಮೊಂದಿಗೆ, ಲೋಕದಲ್ಲಿರುವ ಎಲ್ಲ ಪರಿಶುದ್ಧರೊಂದಿಗೆ, ಪರಿಶುದ್ಧ ಮಕ್ಕಳೊಂದಿಗೆ ದೇವನ ಬರೋನವರ ಇರಲಿ. ನಮ್ಮನವೇ ಸರ್ವೇತ್ರಗಳು ನಾವು ನಮ್ಮನವೇ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Praise the Lord. May God bless you. Okay, கர்த்தர் உங்களை ஆசீர்வதிப்பார். தேவன் உங்களை ஆசீர்வதிப்பார். ஆமென். கரெக்ட்டா சார்?